सद्गुरु श्री शुद्ध ब्रह्मणे नमः। ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು. ಅಂಗಲಿಂಗವಾಗುವ ಪ್ರಕ್ರಿಯೆ ಕುರಿತು ನಿನ್ನೆ ಹೇಳಿತ್ತು. ಒಂದನೇ ಅಂಗ ಯಾವುದು? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 6 ಸೀರಿಯಲ್ ನಂಬರ್ ಬರ್ಕೋಬೇಕು. ಒಂದನೇ ಅಂಗ ಭಕ್ತಾಂಗ. ಬರ್ಕೊಳ್ರಿ. ಭಕ್ತಾಂಗ ಪ್ಲಸ್ ಶ್ರದ್ಧಾ ಭಕ್ತಿ. ಭಕ್ತಾಂಗ ಪ್ಲಸ್ ಶ್ರದ್ಧಾ ಭಕ್ತಿ is equal to ಭಕ್ತಾಂಗ ಪ್ಲಸ್ ಶ್ರದ್ಧಾ ಭಕ್ತಿ equal to ಯಾವ ಲಿಂಗ? ಯಾವ ಲಿಂಗ ರೀ? ಅದಿರ ಇಲ್ಲ ಮತ್ತೇನು ಹೇಳಲಾಗಿರಲ್ಲ. ಭಕ್ತಾಂಗ ಪ್ಲಸ್ ಶ್ರದ್ಧಾ ಭಕ್ತಿ ಈಸ್ ಈಕ್ವಲ್ ಟು ಆಚಾರಲಿಂಗ. ನೆಕ್ಸ್ಟ್ ಬರೀರಿ. ಮಹೇಶಾಂಗ ಪ್ಲಸ್ ಮಹೇಶಾಂಗ ಪ್ಲಸ್ ಯಾವ ಭಕ್ತಿ? ಶ್ರದ್ಧಾ ಭಕ್ತಿ ಆದ್ಮೇಲೆ ನಿಷ್ಠಾ ಭಕ್ತಿ ಈಸ್ ಈಕ್ವಲ್ ಟು ಗುರುಲಿಂಗ. ಮೂರನೇದ್ದು ಭಕ್ತ ಮಹೇಶ ಆದ್ಮೇಲೆ ಪ್ರಸಾದ್ಯಾಂಗ. ಪ್ರಸಾದ್ಯಾಂಗ ಪ್ಲಸ್ ಸಾವಧಾನ ಭಕ್ತಿ. ಸಾವಧಾನ ಅಂದ್ರು ಒಂದೇ, ಅವಧಾನ ಅಂದ್ರು ಒಂದೇ, ಅರಿವು ಅಂದ್ರು ಒಂದೇ. ಪ್ರಸಾದ್ಯಾಂಗ ಪ್ಲಸ್ ಸಾವಧಾನ ಭಕ್ತಿ, ಅರಿವಿನ ಭಕ್ತಿ, ಅವಧಾನ ಭಕ್ತಿ ಅಂತಂದ್ರೆ ಶಿವಲಿಂಗ. ಅರಿವಿನಾಗಿದ್ದವನೇ ಶಿವಲಿಂಗ. ನೆಕ್ಸ್ಟ್ ನಾಲ್ಕನೇದ್ದು ಭಕ್ತ ಮಹೇಶ ಪ್ರಸಾದಿ ಆದ್ಮೇಲೆ ಪ್ರಾಣ ಲಿಂಗಿ ಅಂಗ. ಪ್ರಾಣಲಿಂಗಾಂಗ ಪ್ಲಸ್ ಅನುಭಾವ ಭಕ್ತಿ. ಪ್ರಾಣಲಿಂಗಾಂಗ ಪ್ಲಸ್ ಅನುಭಾವ ಭಕ್ತಿ ಈಸ್ ಈಕ್ವಲ್ ಟು ಯಾವುದು? ಚರಲಿಂಗ ಜಂಗಮಲಿಂಗ. ಫಸ್ಟ್ 3 ಏನದವ? ಗ್ರಹಣ ಮಾಡೋದು. ಮೊದಲಿನ 3 ಭಕ್ತಿ ಒಳಗ ಗ್ರಹಣ ಮಾಡೋದು. ಉಳಿದ 3 ಭಕ್ತಿ ಪ್ರಕಟ ಮಾಡೋದು. ಒಳಗ ಗ್ರಹಣ ಮಾಡಿದ್ದು ಪ್ರಕಟ ಮಾಡೋದು. ಶಕ್ತಿ ಗ್ರಹಣ ಮಾಡಿ ಮತ್ತೆ ಶಕ್ತಿ ಪ್ರಕಟ ಮಾಡ್ಬೇಕಲ್ಲ. ಇಲ್ಲೇನತ್ತ? ಚರಲಿಂಗ ಜಂಗಮಲಿಂಗ ಅಂದ್ರೆ ತನ್ನೊಳಗಿರುವ ತತ್ವಜ್ಞಾನ ಮಾತಿನ ಮೂಲಕ, ಕೃತಿಯ ಮೂಲಕ, ಆಲೋಚನೆ ಮೂಲಕ ಹೊರಗೆ ಹಾಕ್ತಾನ. ಅದೇ ಜಂಗಮಲಿಂಗ. ಚಲಿಸ್ತದ.
ಎಲ್ಲ ನಡೆ ನುಡಿಯಲ್ಲಿ ಪ್ರಕಟ ಆಗ್ತವ. ಭಕ್ತ ಮಹೇಶ ಪ್ರಸಾದಿ ಆದ್ಮೇಲೆ ಪ್ರಾಣಲಿಂಗಿ ಆದ್ಮೇಲೆ ಶರಣಾಂಗ ಪ್ಲಸ್ ಯಾವ ಭಕ್ತಿ? ಆನಂದ ಭಕ್ತಿ. ಆನಂದ ಆಗ್ಲಕತ್ತದ ಅಂತಂದ್ರ ನಾವು ಏನ್ ಸಾಧನೆ ಮಾಡ್ಲಕತ್ತೀವಿ ಅದು ಸರಿಯಾದ ದಾರ್ಯಾಗ ಆದ ಅಂತ. ನಾವು ಚಲೋ ದಾರ್ಯಾಗ ಅದೀವಿ ಅಂತ ಅಂದ್ರೆ ಆನಂದ ಆತು. ಶರಣಾಂಗ ಪ್ಲಸ್ ಆನಂದ ಭಕ್ತಿ ಈಸ್ ಈಕ್ವಲ್ ಟು ಪ್ರಸಾದಲಿಂಗ. ಆರನೇದು ಐಕ್ಯಾಂಗ ಪ್ಲಸ್ ಸಮರಸ ಭಕ್ತಿ. ಐಕ್ಯಾಂಗ ಪ್ಲಸ್ ಸಮರಸ ಭಕ್ತಿ ಈಸ್ ಈಕ್ವಲ್ ಟು ಯಾವ ಲಿಂಗ? ಮಹಾಲಿಂಗ. ಹೇಳ್ರಿ, ಏನ್ ಬರ್ಕೊಂಡ್ರಿ? ಕರೆಕ್ಟ್ ಹೇಳ್ರಿ. ಭಕ್ತಾಂಗ ಶ್ರದ್ಧಾಭಕ್ತಿ ಕೊಟ್ಟು ಆಚಾರಲಿಂಗ. ಮಹೇಶಾಂಗ ಪ್ಲಸ್ ಪ್ರಸಾದಲಿಂಗ ಪ್ಲಸ್ ಮಹೇಶಾಂಗ ಪ್ಲಸ್ ನಿಷ್ಠಾಭಕ್ತಿ ಈಕ್ವಲ್ ಟು ಗುರುಲಿಂಗ. ಪ್ರಸಾದಲಿಂಗ ಪ್ರಸಾದಿ ಅಂಗ ಪ್ಲಸ್ ಸಾವಧಾನ ಭಕ್ತಿ ಅಥವಾ ಅವಧಾನ ಭಕ್ತಿ ಶಿವಲಿಂಗ. ಸಾವಧಾನ, ಅವಧಾನ, ಅರಿವು ಅಂತಂದ್ರೆ ಅದೇ ಶಿವಲಿಂಗ. ಪ್ರಾಣಲಿಂಗಿ ಅಂಗ ಪ್ಲಸ್ ಅನುಭಾವ ಭಕ್ತಿ ಚರಲಿಂಗ ಅಥವಾ ಜಂಗಮಲಿಂಗ. ಶರಣಾಂಗ ಪ್ಲಸ್ ಆನಂದ ಭಕ್ತಿ ಪ್ರಸಾದಲಿಂಗ. ಐಕ್ಯಾಂಗ ಪ್ಲಸ್ ಸಮರಸ ಭಕ್ತಿ ಮಹಾಲಿಂಗ. ಆಯ್ತಾ? ಈ ತರ ಇಟ್ಕೊಂಡು ಇಲ್ಲೇನದ, ಮೊದಲು ಅಂಗ ಆಗ್ಬೇಕಾದ್ರೆ ಒಂದು ತಯಾರಿ ಆಗ್ಬೇಕು. ಅಂಗ ಆದ್ಮೇಲೆ ಮುಂದೆ ಲಿಂಗದ ಸಾಧನೆ. ಅಂಗ ಆಗ್ಬೇಕಾದ್ರೆ ಮೊದಲ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ ಇವೆಲ್ಲ ಸಾಧನೆ ಮಾಡಿದವನಿಗೆ ಅಂಗ ಅಂತ. ಅಂಗ ಆದ್ಮೇಲೆ ಮುಂದೆ ಲಿಂಗ ಸಾಧನೆ. ಪ್ರಾಣಲಿಂಗಿಯ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನ, ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗೆಯ ಆಚಾರಲಿಂಗ ಸ್ಥಳ ಅಂತ ಹೇಳಿ, ಅಲ್ಲಿ 1ನೇ ವಚನ, ನಿನ್ನೆ ಆಜ್ಞೆ ಸಹಿತ ಗುರು, ಆಜ್ಞೆ ಸಹಿತ ಲಿಂಗ, ಆಜ್ಞೆ ಸಹಿತ ಜಂಗಮ, ಆಜ್ಞೆ ಸಹಿತ ಪಾದೋದಕ, ಆಜ್ಞೆ ಸಹಿತ ಪಾದೋದಕ ಆದ್ಮೇಲೆ ಪಾದೋದಕ ಪ್ರಸಾದ, ಆಜ್ಞೆ ಸಹಿತ ಪಾದೋದಕ ಪ್ರಸಾದ, ಆಜ್ಞೆ ಸಹಿತ 64 ಶೀಲ, ಆಜ್ಞೆ ಸಹಿತ 56 ವೃತ, ಆಜ್ಞೆ ಸಹಿತ 32 ನಿಯಮ. ಇದು ಕಾರಣ ಆಜ್ಞೆಯ ಮೀರಿ ನಡೆಯಲಾಗದು. ಏನಾಗಬೇಕಪ್ಪ ಅಂತಂದ್ರೆ, ಹಿಂಗಂದ್ರೆ ಇದೇನ್ ಅರ್ಥ ಮಾಡ್ಕೊಂಡ್ರಿ?
ಆಜ್ಞೆ ಸಹಿತ ಗುರು, ಆಜ್ಞೆ ಸಹಿತ ಲಿಂಗ, ಆಜ್ಞೆ ಸಹಿತ ಜಂಗಮ, ಆಜ್ಞೆ ಸಹಿತ ಪಾದೋದಕ ಪ್ರಸಾದ, ಆಜ್ಞೆ ಸಹಿತ 64 ಶೀಲ, ಆಜ್ಞೆ ಸಹಿತ 56 ವೃತ, ಆಜ್ಞೆ ಸಹಿತ 32 ನೇಮ. ಇದು ಕಾರಣವಾಗಿ ಆಜ್ಞೆಯ ಮೀರಿ ನಡೆಯಲಾಗದು. ಯಾರ ಆಜ್ಞೆ? ಯಾರ ಆಜ್ಞೆ? ಯಾರ ಆಜ್ಞೆ ಬೇಕು ನಿಮಗೆ? ಪರಮಾತ್ಮನ ಆಜ್ಞೆ, ಲಿಂಗದ ಆಜ್ಞೆ. ಗುರುವಿನ ಆಜ್ಞೆ ಬೇಕು. ಪರಮಾತ್ಮ ಎಲ್ಲಿ ಆಜ್ಞೆ ಕೊಡ್ತಾನೆ ನಿಮಗೆ? ಅಲ್ಲ, ಅಂದ್ರೆ ಗುರುವಿನ ಗುರು ಕೂಡ ಪರಮಾತ್ಮ ಸ್ವರೂಪ. ಗುರು ಕೂಡ ಪರಮಾತ್ಮನ ಸ್ವರೂಪ. ಅದು ಭಾವದಲ್ಲಿ, ಭಾವದಲ್ಲಿ. ಮಾತಿನಲ್ಲಿ ಗುರುನೇ, ಭಾವದಲ್ಲಿ ಪರಮಾತ್ಮ. ಸೀದಾ ಪರಮಾತ್ಮನೇ ಬಾ ಅಂದ್ರೆ ಎಲ್ಲಿ ಬರ್ತಾನ? ಪರಮಾತ್ಮನೇ ಗುರುವಿನ ರೂಪದಲ್ಲಿ ಬಂದನ ಅಂತೇಳಿ ಭಾವ. ಈಶ್ವರ ಕೃಪಾ. ಈಶ್ವರನಿಗೆ ನೀನು, ನಿನ್ನದು, ನಿನ್ನಿಂದ ನಿನಗಾಗಿ, ಎಲ್ಲ ನಿನ್ನಿಂದ ಎಲ್ಲ ಚೆನ್ನಾಗಿ ನಡೆದದಪ್ಪ ಅಂದ್ರ ಆ ಈಶ್ವರನೇ ಗುರುವಾಗಿ ಬಂದನಂತ ಭಾವ. ಈಗ ಪರಮಾತ್ಮನ ಆಜ್ಞೆ ಅಲ್ಲ, ಗುರುವಿನ ಆಜ್ಞೆ. ಗುರುವಿನ ಆಜ್ಞೆ ಸಹಿತ ಗುರು, ಲಿಂಗ, ಜಂಗಮ, ಪಾದೋದಕ ಪ್ರಸಾದ. ಗುರುವಿನ ಆಜ್ಞೆ ಸಹಿತ ಏನಂತನ 64 ಶೀಲ, ಗುರುವಿನ ಆಜ್ಞೆ ಸಹಿತ 56 ವೃತ, ಗುರುವಿನ ಆಜ್ಞೆ ಸಹಿತ 32 ನೇಮ. ಈಗ 64 ಶೀಲಗಳು ಯಾವ್ಯಾವ ಅದಾವ? ನೀವೆಲ್ಲಿ ನೋಡಿರಲ್ಲ, ಇದ್ರಾಗ ಸಿದ್ಧಾಂತ ಶಿಖಾಮಣಿ ಒಳಗ ಓದ್ಬಹುದ? ಓದ್ರಿ 64 ಶೀಲ. ಪೇಜ್ ನಂಬರ್ ಹೇಳ್ರಿ. ಈ ಸದಾಚಾರದಲ್ಲಿ ಅಷ್ಟಶೀಲಗಳಾಗುತ್ತೆ. ಗಣಾಚಾರದಲ್ಲಿ 64 ಶೀಲಗಳು. ಈಗ 64 ಶೀಲ ಅಂತ ಹೇಳ್ಯಾರಲ್ಲ, ಆ ಶೀಲಕ್ಕೆ ಸಂಬಂಧಪಟ್ಟಂತೆ ಸದಾಚಾರ, ಗಣಾಚಾರ, ವೃತ್ತಾಚಾರ, 5 ಆಚಾರಗಳಿರ್ತಾವ. ಪಂಚ ಆಚಾರಗಳೊಳಗ ಒಂದೊಂದ್ರಾಗ ಒಂದೊಂದು ಸೆಟ್ ಶೀಲಗಳದಾವ. ಇವ್ರು ಏನ್ ಮಾಡ್ಯಾರ, 64 ಶೀಲ ಅಂತಂದ್ರ ಗಣಾಚಾರದಂತ ತಗೊಂಡಾರೇನು? ಭಾಗ 2 ತೆಗೆಮ್ಮ ನೋಡಮ್ಮ. ಇದು ಸದಾಚಾರದ ನೋಡೋಣ. ಇದು ಅಷ್ಟಶೀಲಗಳು ಅಂತದ, ಒಂದು 64 ಶೀಲಗಳು. ಎರಡು ನೋಡೋಣ, ಯಾವ 64 ಶೀಲ ನೋಡೋಣ. ಒಂದ್ ಸೆಕೆಂಡ್. ಅಷ್ಟಶೀಲಗಳು ಆಯ್ತು ಅಂತಂದ್ರ 64ನೇದ್ದು 64 ಶೀಲಗಳು ಅಂತಂದ್ರ ಪೇಜ್ ನಂಬರ್ ಹೇಳ್ರಿ. 23ನೇ ಪುಟಗಳು. 23ನೇ ಪುಟ. 64 ಶೀಲಗಳು. ಇದು ಗಣಾಚಾರದಲ್ಲಿ ಬರ್ತಕ್ಕಂಥ ಶೀಲಗಳು. ಗಣಾಚಾರದಲ್ಲಿ ಕಾಯಿಕ, ವಾಚಿಕ, ಮಾನಸಿಕ ಶುದ್ಧಿ ಮಾಡೋಗೋಸ್ಕರ 64 ಶೀಲಗಳನ್ನು ಮಾಡ್ತಾರೆ. ಶೀಲಾಚರಣೆ. ಗಣಾಚಾರದಲ್ಲಿ ಕಾಯ, ವಾಚ, ಮನಸ ಈ ಶುದ್ಧಿ ಆಗ್ಬೇಕಾದ 64 ಶೀಲಾಚರಣೆಗಳು ಬೇಕು. ಶೀಲ ಅಂತ ಆಚರಣೆ ಬೇಕು. ನಾವು ಆಚರಣೆ ಮಾಡಿದ್ರೆ ಮುಂದೆ ಅದೇ ಶೀಲ ಆಗ್ಬೇಕು. ಇದೆಲ್ಲ ಚಂದ ಜ್ಞಾನಾಗಮದಲ್ಲಿ ಇಲ್ಲಿ ರೆಫರ್ ಮಾಡ್ಯಾರ. ಶುದ್ಧಿ, ಕಾಲ ಶುದ್ಧಿ, ಕಾಷ್ಟ ಶುದ್ಧಿ. 23ನೇ ಪೇಜ್. ದೀಕ್ಷಾ ಗುರು
ದೀಕ್ಷಾ ಗುರುಸ್ಥಳ. ದೀಕ್ಷಾ ಗುರುಸ್ಥಳಗಳು. ದೀಕ್ಷಾ ಗುರುಸ್ಥಳ ಇದು 4ನೇ ದೀಕ್ಷಾ ಗುರುಸ್ಥಳ. ಆಶೀರ್ವಚನ 4ರಲ್ಲಿ ದೀಕ್ಷಾ ಗುರುಸ್ಥಳ. ಈಗೇನದ 64 ಶೀಲಗಳು, ಸಪ್ತ ವಿಧವಾದ ವಾಚಿಕ ಶೀಲಗಳು, ಕಾಯ ವಾಚ ಮನಸ ಅಂತ ಇರ್ತಾವಲ್ಲ. ಮತ್ತೆ ಹಸ್ತಗತವಾದ ವಾಚಿಕ ಶೀಲಗಳು 7 ರೀತಿ, ಬಾಯಿಲಿಂತ ಮಾತಾಡೋವು. ಪಂಚವಿಧ ಶೀಲಗಳು ಹಸ್ತಗತ, ಕೈಲಿಂತ ಮಾಡೋ. ಪಾದಗತ, ಕಾಲಿಲಿಂತ ಮಾಡೋ ಶೀಲಗಳು. ಹಿಂಗ ಅದಾವು. ಒಟ್ಟು 64 ಶೀಲಗಳದಾವು. ಗ್ರಹಣ ಸಂಬಂಧಿ, ಚಕ್ಷು ಸಂಬಂಧಿ, ಶ್ರೋತ್ರ ಸಂಬಂಧಿ, ತ್ವಕ್ ಸಂಬಂಧಿ, ಜೀವ ಸಂಬಂಧಿ, ಮತ್ತೇನದ ಕಾಯ ಶೋಧನೆ, ಅನ್ನಮಯ ಶರೀರದ್ದು. ಏನ್ ಮಾಡ್ರಿ, ಈಗ ಇದು ಶೀಲಗಳ ಬಗ್ಗೆ ಡೀಟೇಲ್ ಆಗಿ ತಗೊಳ್ಳೋದಕ್ಕ ಚಂದ್ರ ಜ್ಞಾನಾಗಮ ಅದರೊಳಗಿಂದ ಚಕ್ರಿ ಅಂತ ಏನೋ ಬರ್ದಾರ. ಇವತ್ತು ವಾಚಿಕ ಶೀಲಗಳು ಹೇಳ್ರಿ 7 ರೀತಿ. ಒಟ್ಟ 64 ಹೇಳ್ಬೇಕಾದ್ರೆ ಫುಲ್ ಟೈಮ್ ಹಿಡಿತದ. ವಾಚಿಕ ಶೀಲ 7 ಹೇಳ್ರಿ, ಉಳಿದದ್ದು ಹಸ್ತಗತ ಶೀಲ ಮತ್ ನಾಳೆ ಹೇಳಕತ್ರಿ. ಮಾತನಾಡುವುದರಾಗ ಏನು ಶೀಲಗಳಿರ್ಬೇಕು? 7 ವಾಚಿಕ ಶೀಲಗಳ ಬಗ್ಗೆ ಹೇಳ್ರಿ, ಒಂದು ಪ್ಯಾರ. ಅದ್ರಿ ಕಲ್ಯಾಣ ಪೂರ್ಗಳು. ವಾಚಿಕ ಶೀಲಗಳ ಬಗ್ಗೆ ಹೇಳ್ರಿ. ಮಾತನಾಡುವುದರಾಗ 7 ಶೀಲಗಳು ಹೇಳ್ಯಾರ. ಅಲ್ಲಿ ಕಾಯಿಕ, ವಾಚಿಕ, ಮಾನಸಿಕ ಈ ಶುದ್ಧಿ ಸಲುವಾಗಿ 64 ಪ್ರಕಾರದ ಶೀಲದ ಆಚರಣೆಗಳನ್ನ ಈ ಚಂದ್ರ ಜ್ಞಾನಾಗಮ ಸ್ಥಳದಲ್ಲಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಇವು 3 ಮಾನಸಿಕ, ಕಾಯಿಕ, ವಾಚಿಕ, ಮಾನಸಿಕ ಶುದ್ಧಿ ಮಾಡೋ ಸಲುವಾಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ, ಎರಡನೇದಾಗಿ ಕಾಯಿಕ ನಿರ್ಮಲ ಚಿತ್ತ ನಿರ್ಮಲ ಆಗೋದಕ್ಕೆ ಇವೆಲ್ಲ ಶುದ್ಧೀಕರಣಗಳು. ಬರೇ ನಿಷ್ಕಾಮ ಕರ್ಮ ಅಂತ ಒಂದೇ ಹೇಳ್ಬಿಟ್ಟಾರ ವಿಚಾರ ಸಾಗರದಾಗ. ಅದು ಶುದ್ಧ ಆಗ್ಬೇಕಾದ್ರೆ ಹೆಂಗ್ ಆಗ್ತದ ಅನ್ನೋದು ಈಗ ಹೇಳ್ತಾರೆ ಡಿಟೇಲ್ ಆಗಿದ್ರಾಗ. ವಿಧವಾದ ವಾಚಿಕ ಶೀಲಗಳು. ಒಂದನೇದ್ದು ಸತ್ಯವನ್ನ ನುಡಿಯುವುದು. ಎರಡನೇದ್ದು ಸತ್ಯವನ್ನ ನುಡಿಯೋದು ಅಂತ ಮೇಲೆ ಮುಂದೊಂದ್ ಸ್ವಲ್ಪ ನಿಮ್ದು ಒಂದಿಟ್ಟು ಅನುಭವ ಬೆರೆಸ್ರಿ ಅದ್ರಾಗ. ಸತ್ಯವನ್ನೇ ನುಡಿಯುವುದು. ನಾವು ನಿಜ ಜೀವನದಲ್ಲಿ, ನಮ್ಮ ಸಂಸಾರ ಜೀವನದಲ್ಲಿ ನಾವು ಪ್ರತಿಯೊಂದಿಗೂ ಕೂಡ ಈ ಸುಳ್ಳನ್ನ ನುಡಿಲಾರದೆ ಸತ್ಯವನ್ನೇ ನುಡಿದಂದ್ರೆ ನಮ್ಮ ವಾಚಿಕ, ನಮ್ಮ ವಾಣಿಯಿಂದ ಸತ್ಯವನ್ನೇ ನುಡಿದೀವಿ. ವಾಣಿ ಮತ್ತು ನಮ್ಮ ವಾಣಿ ಶುದ್ಧವಾಗ್ತದೆ. ಆ ಸತ್ಯ ನುಡಿಯನ್ನ ನಾವೇನ ಸತ್ಯ ನುಡಿತೀವಿ ಆ ನಾವೇನು ಯಾವಾಗ ಸತ್ಯ ನುಡಿತೀವಿ ಆ ಸತ್ಯ ನುಡಿಯೇ ಮತ್ತೊಬ್ಬರಿಗೆ ಹಿತ ಆಗ್ತದ ಮತ್ತು ಪ್ರಿಯನೂ ಆಗ್ತದ. ಯಾಕಂತಂದ್ರೆ ಇವ್ರು ಯಾವಾಗ್ಲೂ ಸತ್ಯವನ್ನೇ ನುಡಿತಾರ. ಇವ್ರ ಬಾಯಿಂದ ಏನು ಮಾತುಗಳು ಬರ್ತಾವ ಯಾವ್ದು ಸುಳ್ಳು ಇರುವುದಿಲ್ಲ ಅನ್ನೋದು ಕೂಡ ಜನರಿಗೆ ಬೇರೆಯವ್ರಿಗೆ ಕೂಡ ಗೊತ್ತಾಗ್ತದ. ನಮ್ಮ ಮಾತು ಕೂಡ ನಮ್ಮ
ಮಾತನಾಡಿದ್ದನ್ನ ಪ್ರಿಯವಾಗಿರುತ್ತೆ. ಯಾಕೆ ಇವರು ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾರೆ ಅನ್ನೋ ಭಾವ ನಮ್ಮಲ್ಲಿ ಬರ್ತದೆ. ಒಂದು ಮೂರನೇದು, ಪ್ರತಿದಿನ ವೇದಾಗಮಾದಿ ಶಾಸ್ತ್ರಗಳನ್ನ ಪಠಿಸುವುದು. ನಾವು ದಿನಾಲು ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕಾದ್ರೆ ವೇದ, ಉಪನಿಷತ್ತು, ಪ್ರವಚನಗಳನ್ನ ಓದುವುದು, ಶಾಸ್ತ್ರವನ್ನ ಅಧ್ಯಯನ ಮಾಡಿದೀವಿ ಅಂತಂದ್ರೂ ಕೂಡ ನಮ್ಮ ನಾಲಿಗೆ ಯಾವಾಗ್ಲೂ ಅದರಲ್ಲೇ ನಮ್ಮ ಭಾವ ತುಂಬಿಬಿಡ್ತದೆ. ಅದರಲ್ಲೇ ಭಾವ ತುಂಬಿತು ಅಂತಂದ್ರೆ ಶಾಸ್ತ್ರದ ಅಧ್ಯಯನ ಯಾವಾಗ್ಲೂ ಮಾಡಬೇಕು. ತುಂಬಿದೀವಿ ಅಂತಂದ್ರೆ ನಮ್ಮ ವಾಚಕ, ನಮ್ಮ ವಾಣಿ ಶುದ್ಧವಾಗಿ. ಮತ್ತು ನಾಲ್ಕನೇದು, ಶಿವನ ಮತ್ತು ಶಿವಭಕ್ತರ ಗುಣಗಾನವನ್ನ ಮಾಡಬೇಕು. ಶಿವಭಕ್ತರ ಗುಣಗಾನವನ್ನ ಮಾಡಿದ್ವಿ ಅಂತಂದ್ರೆ ನಮ್ಮ ಭಾವ ಯಾವಾಗ ಶುದ್ಧಿತ್ತು ಅಂತಂದ್ರೆ ಶಿವನನ್ನೇ ನಾವು ನಮ್ಮ ಪರಮ ಭಕ್ತಿಯ ಯಾವ ನಾವು ಅವನ ಗುಣಗಾನವನ್ನೇ ಶಿವ ಹಾಗದನೆ ಶಿವನವನ್ನ ಗುಣಗಾನವನ್ನ ಮಾಡಬೇಕು. ಮತ್ತು ಆ ಶಿವನ ಆರಾಧ್ಯರ ಭಕ್ತರೇ ಆಗಿರ್ತಾರೆ. ಆ ಭಕ್ತರ ಒಂದು ಗುಣಗಾನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಾತುಗಳು ಯಾವಾಗಲೂ ಶುದ್ಧವಾಗಿರ್ತದೆ ಮತ್ತು ಆಗ್ತದೆ. ಆತ್ಮಗಳ ಶುದ್ಧಿ ಇರ್ತದೆ. ನಮ್ಮ ಭಾವ ಮೊಬೈಲ್ ಸಮೀಪ ಹಿಡ್ಕೋರಿ, ದನಿ ಏನು ಕೇಳಿಸಲ್ದು. ಶಿವನ ಮತ್ತು ಶಿವಭಕ್ತರ ಇವರ ಒಂದು ಗುಣಗಾನವನ್ನು ನಾವು ಯಾವಾಗಲೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಶಿವನನ್ನೇ ನಾವು ನೆನೆಯುವುದಾಗಲಿ, ನಾವು ಯಾವುದನ್ನ ಭಗವಂತನನ್ನ ಶಿವನನ್ನ ನಂಬೀವಿ ಅಂತಂದ್ರೆ ನಾವು ಶಿವಭಕ್ತಿ ಗುಣಗಾನ ಮಾಡಿದ್ವಿ ನಮ್ಮ ರಾಷ್ಟ್ರ, ನಮ್ಮ ಶುದ್ಧವಾದ ಪವಿತ್ರವಾಗಿರ್ತದೆ. ನಾವು ಯಾವಾಗಲೂ ತನ್ನ ಇಷ್ಟ ದೇವರನ್ನ ಹೊರತುಪಡಿಸಿ ತನ್ನಲ್ಲಿರುವಂತ ಇಷ್ಟ ದೇವರನ್ನ ಹೊರತುಪಡಿಸಿ ಬೇರೆ ಯಾವ ದೇವರನ್ನ ಕೂಡ ಸೃಜಿಸುವುದಾಗ್ಲಿ ಮನುಷ್ಯನನ್ನ ನಾವು ಪ್ರಶಂಸಿಸುವುದಾಗ್ಲಿ ಮಾಡಬಾರದು. ನಮ್ಮ ಇಷ್ಟ ದೇವರನ್ನ ಮಾತ್ರ ಯಾವಾಗಲೂ ನಾವು ನೆನೆಯುವುದನ್ನು ಮಾಡಬೇಕು. ಶಿವನನ್ನೇ ನಾವು ಸ್ತುತಿ ಮಾಡಬೇಕು, ಶಿವನನ್ನೇ ಪಾರಾಯಣ ಮಾಡಬೇಕು, ಶಿವನ ನಾಮಸ್ಮರಣೆಗಳನ್ನು ಮಾಡಬೇಕು, ಶಿವನ ಒಂದು ಮಂತ್ರಗಳನ್ನೇ ನಾವು ಪಠಣ ಮಾಡಬೇಕು. ಮತ್ತು ನಾವು ಯಾರನ್ನಾದ್ರೂ ಬೇರೆಯವರನ್ನು ನಾವು ಪ್ರಶಂಸೆ ಅವರು ಬೆಳೆಯವರದರ ಆಗದರ ಹೀಗದರ ಅಂತೇಳಿ ಏನು ಅವರಿಗೆ ಅವ್ರು ನಾವು ಪ್ರಶಂಸೆ ಮಾಡಿದೀವಿ ಅಂತಂದ್ರೆ ಅವರಲ್ಲಿ ಭಾವ ಮಂಟಾಯ್ತು ಇದು ಅಂತ ಆ ರೀತಿಯಾಗಿ ನಾವು ಮಾಡಬಾರ್ದು. ಭಗವಂತನ ಒಂದು ಚಿಂತನೆಯಲ್ಲಿಯೇ ನಾವು ತೊಡಗಬೇಕು ಅಂತೇಳಿ. ಇನ್ನು 5ನೇದು. ಇನ್ನು 6ನೇ ಶೀಲ ಯಾವುದಂತಂದ್ರೆ ಎಲ್ಲಿಯೂ ಕೂಡ ಯಾವಾಗಲೂ ಆತ್ಮಸ್ತುತಿಯನ್ನ ಮಾಡಿಕೊಳ್ಳದಿರುವುದು. ಅಂದ್ರೆ ನಮ್ಮಷ್ಟಕ್ಕೆ ನಾನು ಆಗಿದ್ದೀನಿ, ನಾನೇ ಎಲ್ಲ, ನನ್ನಿಂದಲೇ ಈ ಕೆಲಸವನ್ನ ಎಲ್ಲವೂ ಆಗಿದೆ, ಈ ಕೆಲಸಕ್ಕೆ ನಾನೇ ಮೂಲ ಕಾರಣೀಭೂತ, ಮತ್ತು ನನ್ನಷ್ಟಕ್ಕೆ ನಾನು ಒಳ್ಳೇದ ಮಾಡಿದ್ದೀನಿ, ಮತ್ತೊಬ್ಬರಿಗೆ ಕೂಡ ಏನು ಒಳ್ಳೇದಾಯ್ತು ಅಂತಂದ್ರೆ ಇಲ್ಲ ಅದನ್ನ ಅವ್ರ ಕೆಲಸ ಆಗ್ಬೇಕಾದ್ರೆ ನಾನೇ ಮೂಲ ಕಾರಣೀಭೂತ ಅಂತೇಳಿ ನಮ್ಮಷ್ಟಕ್ಕೆ ನಾವು ಆತ್ಮಸ್ತುತಿಯನ್ನ ನಾವು ಮಾಡಿಕೊಳ್ಬಾರ್ದು. 7ನೇದು, ಯಾವುದೇ ದೇವರನ್ನ ಅಥವಾ ಯಾರೊಬ್ಬ ವ್ಯಕ್ತಿಯನ್ನ ಯಾವ ಕಾಲಕ್ಕೂ ನಿಂದಿಸದಿರುವುದು. ಈಗ ನಮ್ಮ ದೇವರನ್ನ ನಾವು ಯಾವಾಗಲೂ ಗುಣಗಾನವನ್ನು ಮಾಡ್ತೀವಿ, ನಮ್ಮ ದೇವರ ಭಕ್ತರನ್ನ ಶಿವಭಕ್ತರನ್ನ ನಾವು ಗುಣಗಾನ
ನಾವು ಯಾವ ಕಾಲಕ್ಕೂ ನಿಂದನೆಯನ್ನು ಮಾಡಬಾರ್ದು. ನಮ್ಮ ದೇವರ ನಾವು ಗುಣಗಾನವನ್ನು ಮಾಡಿದೀವಿ ಅಂತ ಬೇರೆಯವರ ದೇವರು ಕೂಡ ಅವರ ಭಕ್ತಿ ಕೂಡ ನಮ್ಮಂಗೆ ಭಕ್ತಿ ಅದ, ಆ ದೇವರು ಕೂಡ ನಮ್ಮಂಗೆ ಅದರ, ಅದು ಒಂದೇ ಏನದು ಒಂದೇ ಒಂದು ಏಕೋಭಾವದ ಉಳ್ಳವರ ಅಂತೇಳಿ ನಾವು ಭಾವಿಸಬೇಕು. ಅವಾಗ ಏನಾಗ್ತದ, ನಮ್ಮ ಭಾವ ಮನಸ್ಸು ಎಲ್ಲವೂ ಶುದ್ಧಿ ಆಗ್ತದೆ. ಯಾವ ಕಾಲಕ್ಕೆ ನಾವು ಯಾವುದೇ ದೇವರನ್ನಾಗಲಿ ಅಥವಾ ಯಾವುದೇ ವ್ಯಕ್ತಿಯನ್ನಾಗಲಿ ನಾವು ನಿಂದನೆಯನ್ನ ಮಾಡಬಾರದು. ಈ ರೀತಿಯಾಗಿ ಈ 7 ಶೀಲಗಳು ಏನವ ವಾಚಿಕ ಶೀಲಗಳಂತೇಳಿಸಿಂದ ಇಲ್ಲಿ ಕರೆಯಲ್ಪಟ್ಟದ. ಈ ಒಂದು ಶೀಲದ ಆಚರಣೆಯಿಂದ, ಶೀಲ ಅಂತಂದ್ರ ನಾವು ಶೀಲ ಅಂತಂದ್ರೆ ಇದು ಆಚರಣೆ. ನಾವು ನಮ್ಮ ಮನಸ್ಸಿನಲ್ಲಿ ಯಾವ ಆಚರಣೆಯನ್ನ ಮಾಡ್ತೀವಿ ಅದೇ ಶೀಲ ಆಗ್ತದೆ. ಆ ಶೀಲದ ಆಚರಣೆಯಿಂದ ಏನಾಗ್ತದ, ನಮ್ಮ ವಾಣಿ ಅತ್ಯಂತ ಶುದ್ಧವಾಗ್ತದ, ಅತ್ಯಂತ ಪವಿತ್ರ ಆಗೋದಕ್ಕೆ ಅದು ಸತ್ವಶಾಲಿ. ಏನಾಯ್ತು? ಸೌಂಡ್ ಹೋಯ್ತಲ್ಲ. ಭಾವ ಇರುವುದೇ ಇಲ್ಲ ಮಾತ್ರ. ಸತ್ವಯುತವಾಗಿರ್ತದ, ಸತ್ಯ ಸಂಧಾನವಾಗಿರ್ತದ. ಸತ್ಯವನ್ನೇ ನಮ್ಮ ಭಾವದಲ್ಲಿ ಸಿಗಿರೋದ್ರಿಂದ ನಾವು ಏನು ನುಡಿತೀವಿ ಅದು ಸಿದ್ಧಿಯ, ನಾವು ಏನ್ ನುಡಿತೀವಿ ಅದು ಆಗುತ್ತದ, ಅದು ಈಡೇರುತ್ತದೆ ಅನ್ನೋ ಒಂದು ಪಾರುತ್ಯ, ಅಂದ್ರೆ ಅದು ವಾಕ್ಸಿದ್ಧಿ, ಪಾರುತ್ಯ ಉಂಟಾಗ್ತದೆ, ನಮಗೆ ಪ್ರಾಪ್ತ ಆಗ್ತದೆ. ಅಂತೆಯೇ ಅದಕ್ಕೆ ಬಸವಣ್ಣವರು ಕೂಡ ಅದೇ ಹೇಳಿದ್ದಾರೆ ಕೂಡ, ಖುಷಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ತನ್ನಷ್ಟಕ್ಕೆ ತಾನು ತನ್ನನ್ನೇ ತಾನು ಬಣ್ಣಿಸಬಾರದು, ಮತ್ತು ನಾವು ಯಾವಾಗಲೂ ಸುಳ್ಳನ್ನು ಮಾಡಬಾರದು, ಮತ್ತು ಮತ್ತೊಬ್ಬರ ಮುಂದೆ ಇದರ ಹರಿಯಲು ಬೇಡ. ಮತ್ತೊಬ್ಬರ ಮುಂದೆ ನಾವು ಆಗದರೆ ಹೀಗಾದ್ರೆ ಅಂತೇಳಿ ಮತ್ತೊಬ್ಬರು ನಿಂದನೆ ಮಾಡುವುದಾಗಲಿ ಅಳೆಯುವುದಾಗಲಿ ಮತ್ತು ನಾವು ಬೇರೆಯವರಿಗೆ ಕೆಟ್ಟ ಶಬ್ದಗಳನ್ನ ಮಾತಾಡದೇ ಇರಬೇಕು. ಇವೆಲ್ಲ ಮಾತಾಡಿದೀವಿ ಅಂತಂದ್ರೆ ನಮ್ಮ ಭಾವ, ನಮ್ಮ ಮಾಡಿ ಅಶುದ್ಧವಾಗ್ತದೆ. ಶುದ್ಧ ಆಗ್ಬೇಕಾದ್ರೆ ಯಾವಾಗಲೂ ಸತ್ಯವನ್ನೇ ನುಡಿಕತ್ತೀವಂತಂದ್ರೆ ನಮ್ಮ ಭಾವ ಮಾಡಿ ನಾವು ಯಾವಾಗ ಇದನ್ನೇನೋ ಸತ್ಯವಾಗಿರೋದೇನಂತಂದ್ರೆ ಅದು ಸತ್ಯವನ್ನೇ ಈಡೇರ್ತದೆ. ಅದು ಅಷ್ಟೇ, ಅದು ಮಾತನಾಡಿದ್ದು ಅದು ನಾವು ಏನ್ ನಮ್ಮ ಬಾಯಿಯಿಂದ ಹೇಳ್ತೀವಿ ಅದು ಉಪಯುಕ್ತವಾಗಿರ್ತದೆ. ಇದು ಏನಂದ್ರೆ ಈ ಗಣಾಚಾರ ಅಂತರ್ಗತವಾದಂತ ಈ ವಾಣಿಯ ಶೀಲಗಳನ್ನ ಅಂತೇಳಿ ಈ ಶೀಲಗಳನ್ನ ಹೇಳಿದ್ವಿ. ನನ್ನೆಲ್ಲ ಮಾತುಗಳಿಗೆ ಯಾರದು ವಾಗ್ ಶುದ್ಧಿ ಇರ್ತದ ಅವ್ರಿಗೆ ವಾಗ್ ಸಿದ್ಧಿ. ವಾಗೇಂದ್ರಿಯ ಮಾತನಾಡೋದು ಯಾರ್ದು ಶುದ್ಧ ಇರ್ತದ ಅವ್ರದ್ದು ವಾಗ್ ಸಿದ್ಧಿ. ಏನ್ ಮಾತಾಡ್ತಾರ ಅದು ಸತ್ಯ ಆಗ್ತದ, ಅದನ್ನೇ ಅವ್ರು ಹೇಳ್ತಾರ. ಈಗ ಇದೇನಾಯ್ತು, ಬಾಯಿ ವಾಗೇಂದ್ರಿಯ ಶುದ್ಧಿ ಹೇಳಿದ್ರು, ಬಾಯಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಕರ್ಮೇಂದ್ರಿಯ ಶುದ್ಧಿಗಳು ಹೇಳಕತ್ತಾರೆ. ಇವ ಕಾಯ ವಾಚ ಮನಸ್ಸದೊಳಗ ಕರ್ಮೇಂದ್ರಿಯ ಶುದ್ಧಿ 7. ಅದು ಸತ್ಯ ನುಡಿಬೇಕಂತಂದ ಹೇಳಿ ಒಬ್ಬರ ಜೀವನ ಹಾಳಾಗಂತದ್ ಇತ್ತಂತಂದ್ರೆ ಅವಾಗ ಸತ್ಯ ಹೇಳ್ಬೇಕಾ ಸುಮ್ಮಿರ್ಬೇಕಾ? ನಾವ್ ಹೇಳೋ ಸತ್ಯದಿಂದ ಒಬ್ಬರ ಸಂಸಾರ ಹಾಳಾಗಿ ಓದ್ತಿರ್ತದಪ್ಪ. ಆ ಟೈಮ್ದಾಗ ಏನು ಸುಳ್ಳು ಹೇಳೋದ್ರ ಅದರಿಂದ ಅದು ನಾವು ಸುಳ್ಳು ಹೇಳೋದ್ರಿಂದ ಸುಳ್ಳು ಹೇಳೋದ್ರಿಂದ ಅದಕ್ಕೆ ಶಾಸ್ತ್ರದಲ್ಲಿ ಅನುಮತಿ
ಬ್ರೂಯಾತ್ ಸತ್ಯಂ ಬ್ರೂಯಾತ್ ಭಗವದ್ಗೀತೆ ಒಳಗೆ ಹೇಳ್ತಾರ, ಸತ್ಯನೇ ಹೇಳ್ಬೇಕು, ಅದ್ರಾಗೇನ್ ಮುಲಾಜಿನೇ ಇಲ್ಲ, ಸುಳ್ಳು ಹೇಳ್ಬೇಕತ್ ಎಂದೂ ಇಲ್ಲ. ಬ್ರೂಯಾತ್ ಸತ್ಯಂ ಬ್ರೂಯಾತ್. ಆದ್ರ ಸತ್ಯನೇ ಆದಂತೇಳಿ ಅಪ್ರಿಯ ಸತ್ಯಂ ನ ಬ್ರೂಯಾತ್. ಅಪ್ರಿಯ ಸತ್ಯ ಇದ್ದು ಜಗತ್ತಿನಾಗ ಯಾರ್ದಾರ ಮನೆ ಹಾಳಾಗಿ ಸತ್ಯನಾಗಿ ಓದ್ತಿತ್ತಂದ್ರೆ ನಾ ಸತ್ಯ ಹೇಳ್ತೀನಿ ಅಂತೇಳಿ ಒಂದು ಸಂಸಾರ ಒಂದು ಕುಟುಂಬ ಹಾಳಾತಿತ್ತಂದ್ರ ಅದು ಸತ್ಯ ಗೊತ್ತಿದ್ರು ಸಹಿತ ನಾವೇನ್ ಮಾಡ್ಬೇಕು, ಅಪ್ರಿಯ ಸತ್ಯಂ ನ ಬ್ರೂಯಾತ್, ಹೊಟ್ಟೆಗೆ ಇಟ್ಕೊಂಡ್ಬಿಡ್ಬೇಕು, ಅದನ್ನ ಹೇಳ್ಬಾರ್ದು. ಯಾವಾಗ ಅಂತದೊಂದು ಅಪ್ರಿಯ ಸತ್ಯ ಹೇಳಿದ್ಮೇಲೆ ಆ ಮನುಷ್ಯ ಬಹಳ ಡೇಂಜರ್ ಅದನ್ನಂತ ತಿಳ್ಕೊಂಡು ಆ ಮನುಷ್ಯಗೆ ದೂರ ಇಟ್ಬಿಡ್ತಾರೆ ಎಲ್ಲರೂ. ಅಪ್ರಿಯ ಸತ್ಯ ಹೇಳೋವನಿಗೆ ಅವನೇನು ಸತ್ಯ ಹೇಳೇನಂತಂದ್ರೆ ಅವ ಪೂಜ್ಯ ವ್ಯಕ್ತಿ ಆಗ್ಬೇಕಲ್ಲ, ಯಾವಾಗ್ಲೂ ಸತ್ಯನೇ ಹೇಳ್ತಾನಂತೇಳಿ. ಆದ್ರ ಅಪ್ರಿಯ ಸತ್ಯ ಹೇಳ್ದವ ಏನಾಗ್ತಾನ, ಅಪ್ರಿಯ ಏನಾಗ್ತಾನ ಸಮಾಜದಾಗ. ಅವ ಹಿಂದ ಮುಂದೆ ನೋಡಲ್ಲ, ಏನಿದ್ದಂಗೆ ಹೇಳ್ಬಿಡ್ತಾನ, ಮಂದಿ ಜೀವನ ಏನಾಗ್ತದ ನೋಡಂಗಿಲ್ಲ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ನಮ್ಮ ಜೀವನ ಸುರಕ್ಷಿತವಾಗಿ ನಡೆಯೋದು, ಸತ್ಯ ಅಸತ್ಯಕ್ಕಿಂತ. ಹೀಗಾಗಿ ಸತ್ಯವನ್ನ ನುಡಿಬೇಕು. ಮತ್ತೆ ಆ ನುಡಿಯು ಪ್ರಿಯಕರವು ಹಿತಕರವು ಆಗಿರಬೇಕು. ಹೇಳ್ಯಾರ ನೋಡ್ರಿ ಇಲ್ಲಿ, ಹಿತ ಇರ್ಬೇಕು. ನಾವ್ ಹೇಳಿದ ಸತ್ಯ ಅಹಿತಕರ ಇತ್ತು, ಅಪ್ರಿಯ ಇತ್ತಂದ್ರೆ ಹೇಳ್ಬಾರ್ದು. ಪ್ರತಿದಿನ ವೇದ ಆಗಮಾದಿ ಶಾಸ್ತ್ರಗಳನ್ನ ಓದ್ಕೋತಿದ್ರ ಬಾಯಿ ಶುದ್ಧ ಇರ್ತದ. ಒಂದ್ ಸ್ವಲ್ಪ ಬಾಯಿ ತೆರಿಬೇಕು, ಗಪ್ಪು ಕೂತ್ರು ಏನಾಗಂಗಿಲ್ಲ, ಬಾಯಿ ಹಂಗೆ ಇರ್ತದ. ಬಾಯಿ ಸ್ವಚ್ಛ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ವೇದ ಆಗಮಗಳು ಓದಬೇಕು, ಪಠಣ ಮಾಡಬೇಕು. ಶಿವನ ಹಾಗೂ ಶಿವಭಕ್ತರ ಗುಣಗಾನ ಮಾಡಬೇಕು. ತನ್ನ ಇಷ್ಟ ದೇವರನ್ನ ಹೊರತುಪಡಿಸಿ ಬೇರಾವ ದೇವರನ್ನ ಸ್ತುತಿಸುವುದಾಗಲಿ ಮನುಷ್ಯನನ್ನು ಪ್ರಶಂಸಿಸುವುದಾಗಲಿ ಮಾಡಬಾರದು. ದೇವರನ್ನ ಪ್ರಶಂಸೆ ಮಾಡಬೇಕು. ಹಾಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ ಅಂತೇಳಿ ದೇವರ ಪ್ರಶಂಸೆ ಮಾಡಬೇಕು. ಮತ್ತ ಎಲ್ಲಿನೂ ತನ್ನ ಆತ್ಮಸ್ತುತಿ ಮಾಡ್ಕೋಬಾರ್ದು. ಆತ್ಮಸ್ತುತಿ ತನ್ನ ಬಗ್ಗೆ ತಾನೇ ಹೊಗಳ್ಕೋಬಾರ್ದು. ಎಲ್ಲಿ ಪರಿಚಯ ಮಾಡ್ಕೊಳ್ಳೋದು ಬೇರೆ, ಹೊಗಳ್ಕೊಳ್ಳೋದು ಬೇರೆ. ಆತ್ಮಸ್ತುತಿ ಮಹಾಪಾಪ, ಪರನಿಂದೆ ಮಹಾಪಾಪ. ಇನ್ನೊಬ್ಬರು ನಿಂದೆ ಮಾಡಿದ್ರು ಪಾಪ, ಆತ್ಮಸ್ತುತಿ ಮಾಡಿದ್ರು ಪಾಪ. ಯಾವುದೇ ದೇವರನ್ನ ಅಥವಾ ಯಾವೊಬ್ಬ ವ್ಯಕ್ತಿಯನ್ನ ಯಾವ ಕಾಲಕ್ಕೂ ನಿಂದಿಸಬಾರದು. ಯಾವ ದೇವರನ್ನ ನಿಂದಿಸಬಾರದು, ಯಾವ ವ್ಯಕ್ತಿನ ನಿಂದಿಸಬಾರದು. ಯಾರ ಮನಿ ಒಳಗರೆ ಗುರುಗಳು ಬರ್ರಿ ಅಂತೇಳಕ್ಕೆ ಕರೆದು ಮರ್ಯಾದೆ ಕೊಟ್ರ ಅವ್ರ ಮನೆಯಾಗ ಹೋಗಿ ಅವ್ರ ಜಗಲಿ ಮೇಲಿನ ದೇವ್ರುಗಳು ನೋಡಿ, ಈ ದೇವ್ರು ಯಾಕೆ ಇಟ್ಟಿದಿ, ಆ ದೇವ್ರು ಯಾಕೆ ಇಟ್ಟಿದಿ ಅಂತೇಳಕ್ಕೆ ಎಲ್ಲ ಹೊಸು ತಗೊಂಡು ಗಂಟು ಕಟ್ಟಿ ಹೊಳೆಗೆ ಹೋಗಿ ಅಂತವ್ ಇವೆಲ್ಲ ಅಧಿಕ ಪ್ರಸಂಗತನ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಆ ಜಗಲಿ ಮೇಲೆ ಇದ್ದ ಪ್ರತಿಯೊಂದು ದೇವರಿಗೆ ಅಲ್ಲಿ ಒಂದು ಹೃದಯದ ಭಕ್ತಿ ಇರ್ತದ ಆ ಮನೆಯೊಳಗೆ. ಆ ಹೃದಯದ ಶ್ರದ್ಧೆ ಹಾಳು ಮಾಡಿದಂತ ಪಾಪಿಷ್ಟ್ರಕ್ಕಿಂತ ಕನಿಷ್ಠ ಪಾಪಿಷ್ಟ್ರಿ ಜಗತ್ನಾಗ ಎಲ್ಲಿ ಇಲ್ಲ. ಅದಕ್ಕೆ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು. ಅವರು ಏನೋ ಸುಖಕ್ಕ, ಅವ್ರಿಗೇನೋ ದೇವ್ರ ಮೇಲಿನ ಭರವಸೆಗೆ ಅಲ್ಲಿ ಒಂದೇನೋ ಮೂರ್ತಿ ಇಟ್ಕೊಂಡು ಅವ್ರೇನೋ ಸಾಧನೆ ಮಾಡ್ತಿರ್ತಾರ. ಆ ಸಾಧನೆಗೆ ನಾವು ಏನು ಮಾಡ್ಲಕ್ ಹೋಗ್ಬಾರ್ದು. ನಾವ್ ಏನ್ ಹೇಳ್ಬೇಕು, ನಮ್ ತತ್ವ ನಾವು ಹೇಳ್ಬೇಕು. ಅವ್ರಿಗೆ ಅದು ಸರಿ ಅನ್ಸಿದ್ರ ಮುಂದುವರಿಸ್ತಾರ, ಅದು ತಪ್ಪು ಅನ್ಸಿದ್ರೆ ಅವ್ರು ಬಿಡ್ತಾರ. ಅದನ್ನ ಬಿಡಿಸ್ಲಕ್ಕ ನಾವ್ಯಾರು ಅಂತ ಹುಚ್ಚುಚ್ಚ ಅಧಿಕಾರಿಗೆ ಮಾಡ್ಲಕ್ ಹೋಗ್ಬಾರ್ದು. ಅಧಿಕಾರ ಕೊಟ್ಟಾರಂತ ಏನಾರ ಅಧಿಕ ಪ್ರಸಂಗನ ಯಾರ ಮನೆಗಾರ ಹೋಗಿ ಅದ್ಯಾಕೆ ಓದ್ತಿ, ಇದ್ಯಾಕೆ ಓದ್ತಿ, ಅಲ್ಯಾಕೆ ಓದ್ತಿ, ಇಲ್ಯಾಕೆ ಓದ್ತಿ, ಅದ್ಯಾಕೆ ಮಾಡ್ತಿ, ಏನೇನು ಇಲ್ಲ. ಅವ್ರು ಏನೇನ್ ಮಾಡ್ತಾರ ಎಲ್ಲ ಮಾಡ್ಕೋತಿದ್ದು ನಮ್ದೇನದ ನಾವು ಅಷ್ಟೇ ಹೇಳ್ಕೊಂಡ್ಬರ್ಬೇಕಷ್ಟೇ. ಹೀಗೆ 7 ಶೀಲಗಳ ವಾಚಿಕ ಶೀಲಗಳು ಅಂತ ಹೇಳಕ್ಕಾಗ್ತದೆ. ಈ ಶೀಲಾಚರಣೆಯಿಂದ ವಾಣಿ ಅತ್ಯಂತ ಪವಿತ್ರವಾಗುವುದಲ್ಲದೆ ಸತ್ವಶಾಲಿಯೂ ಆಗುತ್ತದೆ. ಈ ರೀತಿ ವಾಚಿಕ ಶೀಲ ಯಾರು ಆಚರಿಸ್ತಾರ ಅವ್ರದ್ದು ವಾಕ್ ಪಾರುಷ್ಯ ಅಂತಂದ್ರ ವಾಕ್ ಸಿದ್ಧಿ ಆಗ್ತದ. ಅವ್ರ ಬಾಯಿಲಿಂತ ಏನಾರ ವಾಕ್ಯ ಬಂತು ಅಂದ್ರೆ ಅದು ಸತ್ಯ ಆಗ್ತದೆ. ಅಂತೆಯೇ ಬಸವಣ್ಣನವರು ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇತರ ಹಳಿಯಲು ಬೇಡ ಅಂತೇಳಿ ಇವು 3 ವಾಕ್ಯಗಳು ವಾಕ್ ಶುದ್ಧಿಗೆ ಸಂಬಂಧಪಟ್ಟಂತ ವಾಕ್ಯಗಳು ಹೇಳ್ಯಾರ. ಈ ಗಣಾಚಾರ ಅಂತರ್ಗತವಾದ ವಾಕ್ಶೀಲವೆಂಬುದನ್ನು ತಿಳಿದುಕೊಳ್ಳ್ರಿ. ಇವು
ಗಣಾಚಾರ ಪಂಚ ಆಚಾರದೊಳಗೆ ಇವು ಗಣಾಚಾರ ಅಂದ್ರೆ ಪಬ್ಲಿಕ್ನಾಗ 4 ಮಂದಿಯಾಗ ಹೆಂಗಿರ್ಬೇಕು ಅನ್ನೋದ್ರ ಸಲುವಾಗಿ ಈ ಪಂಚ ಆಚಾರಗಳೆಲ್ಲ 4 ಮಂದಿಯಾಗ ಇರೋದ್ರ ಸಲುವಾಗಿ ಇರೋವು. ಆಚಾರ ಇರೋದೇ ಎಲ್ಲರ ಜೊತೆಗೆ ಇರೋದಕ್ಕ ಏನಾರ ತನ್ನೊಳಗೆ ತಾನು ಕೂತು ಸಾಧನೆ ಮಾಡುವುದಕ್ಕ ಸೆಟಸ್ತಲ್ಲ. 4 ಮಂದಿ ಬಂದಾಗ ಅವ್ರ ಜೊತೆಗೆ ವರ್ತನೆ ಮಾಡ್ಬೇಕಾದ್ರೆ ಪಂಚಾಚಾರಗಳು. ತಾನು ಏನದನ ಅಂತೇಳಿ ಒಂದ್ ಸ್ವಲ್ಪ ಹೊರಗೆ ಕಾಣಬೇಕು ಅಂತಂದ್ರೆ ಅಷ್ಟಾವರಣಗಳು, ವಿಭೂತಿ ರುದ್ರಾಕ್ಷಿ ಹಿಂಗೆಲ್ಲ ಹಾಕೊಂಡು ಇವನು ಒಬ್ಬ ಶರಣ ಅಂತೇಳಿ. ಈಗ 7 ಶುದ್ಧಿಗಳು ಹೇಳ್ಯಾರ 64 ಪೈಕಿ. ಮತ್ತೆ 8 ಶುದ್ಧಿಗಳು ನಾಳೆ ಹಸ್ತಗತ ಪಾಣಿ, ಕೈಲಿಂತ ಮಾಡುವ ವ್ಯವಹಾರ, ಕೊಡುವ ಕೊಳ್ಳುವ ಹಿಡಿಯುವ ಬಿಡುವಂಥದ್ದು ಏನದಲ್ಲ ಅದರದ್ದು ಮಾಡೋದು.
ಕಡೆ ಅದೇನು ಯಾಕೋ ಲೇಟ್ ಮಾಡಕತ್ತಾರ್ರಿ ಅವರು. ನಾನು ಲೇಟ್ ಮಾಡ್ತಾರ್ರಿ ನೀವು. ಯಾಕ್ರಿ ಡಾಕ್ಟರ್ ಏನಂದ್ರೆ ಇದನ್ನ ಎಲ್ಲ ಟೆಸ್ಟ್ ಮಾಡ್ತಿದ್ರೆ ಟೆಸ್ಟ್ ಏನು ಆಗಿಲ್ಲ ಅಂತಂದ್ರೆ ಏನು ಕರೆಕ್ಟ್ ಐತ್ರಿ ಎಲ್ಲ ಬಾಡಿದ ಅಂತಂದ್ರೆ ಮತ್ತೆ ಇಂಥವು ಏನಾರು ಪ್ರಾಬ್ಲಮ್ ಆಗ್ಬಾರ್ದು. ಹೊಟ್ಟೆ ನೋವು ಎಕ್ದಮ್ ಹೊಟ್ಟೆ ನೋವು ಅಂದ್ರೆ ಭಯಂಕರ ತ್ರಾಸ ಆಗ್ತೈತೆ ಅಂತ ಹೊಟ್ಟೆ ನೋವು ಬರಾಕೈತಿ. ಹಿಂಗಾಗಿ ಅದನ್ನ ಆದಂಗ ಆಗುವಂತ ನೀನು ಓಂ ಸದ್ಗುರು ಪಂಡಿತ ಪೀತಾಂಬರಜಿಯೇ ನಮಃ. ಮ್ಯೂಟ್ ಮಾಡ್ರಿ. ಓಂ ಸದ್ಗುರು ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಜಿಯವರ ಕೃತಿ. ತರಂಗ 267ಕ್ಕೆ ಹೋಗೋದಕ್ಕಿಂತ ಮುಂಚೆ 266 ತನಕ ಪಂಚಕೋಶಗಳು, ಅನಾತ್ಮಗಳು, ಆತ್ಮ ಎಂದರೆ ಪಂಚಕೋಶಗಳನ್ನು ಅರಿಯುವ ಚೇತನ, ಪಂಚಕೋಶಗಳು ಅಂದರೆ ಆತ್ಮನಿಂದ ಅರಿಸಿಕೊಳ್ಳುವ ಅನಾತ್ಮಗಳು. ಹಿಂಗೆ ಹೇಳಬೇಕು. ಪಂಚಕೋಶಗಳು ಆತ್ಮನಿಂದ ಅರಿಸಿಕೊಳ್ಳುವ ಅನಾತ್ಮಗಳು. ಆತ್ಮ ಎಂದರೆ ಪಂಚಕೋಶಗಳನ್ನು ಅರಿಯುವಂತ ಚೇತನ. ಮತ್ತ ಪಂಚಕೋಶಗಳು ಯಾಕ್ರಿ ಅನಾತ್ಮ ಅಂತೀರಿ ಅಂತಂದ್ರ ಅವು ಅರಿಸಿಕೊಳ್ತಾವ, ಅರಿಯುವ ವಸ್ತು ಅಲ್ಲವು. ಅವಕ್ಕ ಸ್ವಪ್ರಜ್ಞೆ ಇಲ್ಲ, ಪರಪ್ರಜ್ಞೆ ಇಲ್ಲ. ಆತ್ಮಕ್ಕ ಸ್ವಪ್ರಜ್ಞೆ ಮತ್ತು ಪರಪ್ರಜ್ಞೆ ಆದ. ಮತ್ತೇನಪ್ಪಾ ಅಂತಂದ್ರೆ ಆತ್ಮ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಆದ. ಈ ಒಂದು ಪಂಚಕೋಶಗಳೇನದವ ಅಸತ್ತು, ಅಚಿತ್ತು, ದುಃಖ, ಭಯ, ಚಿಂತಾಗ್ರಸ್ತ ಅದವ, ಅನಿತ್ಯ ಅದವ, ಮತ್ತೆ ಅಪೂರ್ಣ ಅದವ, ಅಶುದ್ಧ ಅದವ, ದೋಷಪೂರ್ಣ ಅದವ. ಒಂದೇ ತರ ಇರಂಗಿಲ್ಲ, ಶಾಶ್ವತವಾಗಿರಂಗಿಲ್ಲ, ಅವಕ್ಕೆ ಪ್ರಜ್ಞೆ ಇಲ್ಲ. ಹಿಂಗಾಗಿ ಅವು ಏನದವ ವಿಕಾರಿ ಅದವ. ಅದಕ್ಕೆ ಅವೆಲ್ಲ ಅನಾತ್ಮಗಳು ಅಂತ ತಿಳ್ಕೋಬೇಕು. ಆನಂದಮಯ ಕೋಶವೇ ಆತ್ಮ ಅಂತೇಳಿ ಇನ್ನೂ ಬೇರೆ ಬೇರೆ ಅವರು ಹೇಳ್ಯಾರ. ಅದು ಆಮೇಲೆ ನೋಡೋಣ. ಈಗ ಪಂಚಕೋಶಗಳ ಪೋರ್ಷನ್ ಯಶಸ್ವಿಯಾಗಿ ಮುಗಿಸಿವಿ. ತರಂಗ 5 ಅಂದ್ರೆ ಮಧ್ಯಮಾಧಿಕಾರಿ ಅದೃಷ್ಟಿ ಜೊತೆಗೆ ಚರ್ಚೆ ನಡೆದದ. 266ನೇ ವಿಷಯಾಂಕಕ್ಕೆ ಬಂದೀವಿ. 157ನೇ ದೋಹಾದ ಒಂದು ಏನದ ವಿಶ್ಲೇಷಣೆ ಮುಂದುವರಿತಾ ಇದೆ. ಇಲ್ಲಿ ಅವ್ರು ಏನ್ ಹೇಳ್ಯಾರ,
ಚಿತ್ರದೀಪ, ಪಂಚದಶಿಯ ಚಿತ್ರದೀಪದಲ್ಲಿ 67ನೇ ಶ್ಲೋಕ ನೋಡ್ರಿ, 68ನೇ ಶ್ಲೋಕ ನೋಡ್ರಿ ಅಂತ ಹೇಳ್ಕೊತ ಬಂದಾರ. ಯಾವ್ಯಾವ ಶ್ಲೋಕಗಳ ವಿಶ್ಲೇಷಣೆ ಬೇಕಾಗಿದೆ ಈಗ ನಿಮಗೆ ಇಲ್ಲಿ? 67ನೇ ಶ್ಲೋಕ, 68ನೇ ಶ್ಲೋಕ ಮತ್ತೆ 74, 98. 74, 98 ಹೌದಲ್ರಿ? ವಿಷಯಾಂಕ 265 ವಿಜ್ಞಾನವಾದಿಯ ಬೌದ್ಧನ ಮತ, ಅದರೊಳಗೆ ಬೇಕಾಗಿದೆ ಇದು. 74, 98 ಇವು 4 ಬೇಕು. 67, 68, 74, 98. 74 ಮತ್ತು 98ನೇ ಶ್ಲೋಕ. 67, 68, 74, 98. 74ನೇದ್ದು ಶ್ಲೋಕ, 98ನೇ ಶ್ಲೋಕ. 74ನೇ ಶ್ಲೋಕ, 98ನೇ ಶ್ಲೋಕ ಎದಕ್ಕೆ ಸಂಬಂಧಪಟ್ಟದ್ದು? ಬುದ್ಧಿಯೇ ಆತ್ಮ ಅನ್ನಂತ ವಿಚಾರದ ಸಂಬಂಧಪಟ್ಟಂತ ಟಿಪ್ಪಣಿ ಅದು. ಮತ್ತೆ 68ನೇ ಶ್ಲೋಕ ಮನವೇ ಆತ್ಮ ಅನ್ನೋದು. ಮತ್ತು 67ನೇ ಶ್ಲೋಕ ಪ್ರಾಣವೇ ಆತ್ಮ ಅಂತೇನದಲ್ಲ ಅದನ್ನು ಖಂಡಿಸುವಂತ ಶ್ಲೋಕ. ಇದು ಗ್ರಂಥ ಏನು ಆದ ಇದು, ಇದನ್ನ ನಿಮಗೆ ತೋರಿಸ್ತೀನಿ. ಇದು ಪಂಚದಶಿ ಅಂತ ಒಂದು ಗ್ರಂಥ. ಈ ಗ್ರಂಥ ಇದು ವಿದ್ಯಾರಣ್ಯ ಸ್ವಾಮಿಗಳು ಬರೆದದ್ದು ಬುಕ್ ಇದು. ಇದ್ರದ್ದು ಸಂಕ್ಷಿಪ್ತ ಇದು ಏನದ, ಇವರು ಪ್ರಬೋಧಾನಂದ ಶಂಕರಾನಂದ ಆಶ್ರಮದ ಗುರುಗಳು ವಿಶ್ಲೇಷಣೆ ಮಾಡ್ಯಾರ. ಇದು ಪಂಚದಶಿ ಅನ್ನೋ ಗ್ರಂಥ. ಇದು ಈ ಗ್ರಂಥದೊಳಗ ನಿಮ್ದು ಹೆಂಗ ವಿಚಾರ ಸಾಗರ 7 ತರಂಗ ಅದಾವ, ವಿಚಾರ ಚಂದ್ರೋದಯದೊಳಗ ಕಲಾಗಳು ಅಂತಂತೀರಿ, ಇಲ್ಲಿ ತರಂಗಗಳದಾವಲ್ಲ, ಹಂಗ ಇಲ್ಲಿನೂ ಏನದವ ದೀಪಗಳು ಅಂತಾರೆ. ದೀಪಗಳು ಇಲ್ಲಿ ಕಲಾಗಳ ಬದಲಿ ದೀಪಗಳು. ಅವು ಎಷ್ಟದವ? 15. ಮೊದಲಿನಕ್ಕ ಏನಂತಾರ, 1 ರಿಂದ 5 ತನಕ 1ನೇದ್ದು, 2ನೇದ್ದು, 3, 4, 5 ಇವಕ್ಕ ವಿವೇಕ ಅಂತಾರ. ವಿವೇಕ, ಪ್ರತ್ಯಕ್ ತತ್ವ ವಿವೇಕ, ಪಂಚಭೂತ ವಿವೇಕ, ಪಂಚಕೋಶ ವಿವೇಕ, ದ್ವೈತ ವಿವೇಕ, ಮಹಾವಾಕ್ಯ ವಿವೇಕ ಅಂತೇಳಿ ಇವಕ್ಕ ಮೊದಲಿನಕ್ಕ 5ಕ್ಕ ವಿವೇಕ ಅಂತಾರ. ಮತ್ತೆ 6ನೇಲಿಂತ 10ನೇ ತನಕ ಆ ಒಂದು ಅಧ್ಯಾಯಗಳ ಹೆಸರು ದೀಪ ಅಂತಾರ. ಅವಕ್ಕೆ ದೀಪ. ಮೊದಲಿನ 5 ವಿವೇಕಗಳು, ಆಮೇಲೆ ಬರೋವು ದೀಪಗಳು. 6ನೇದ್ದು ಚಿತ್ರದೀಪ, 7ನೇದ್ದು ತೃಪ್ತಿ ದೀಪ, 8ನೇದ್ದು ಕೂಟಸ್ಥ ದೀಪ, 9ನೇದ್ದು ಧ್ಯಾನ ದೀಪ, 10ನೇದ್ದು ನಾಟಕ ದೀಪ. ಇವೇನದವ 6ನೇಲಿಂತ 10ನೇ ತನಕ ಇವು ದೀಪಗಳು. ಮೊದಲಿನ 5 ವಿವೇಕಗಳು. ಆಮೇಲೆ ಕೊನೆಯ 5 11ರಿಂದ 15 ತನಕ ಬ್ರಹ್ಮಾನಂದವೇ
ಯೋಗಾನಂದ, ಬ್ರಹ್ಮಾನಂದವೇ ಆತ್ಮಾನಂದ, ಬ್ರಹ್ಮಾನಂದೇ ಅದ್ವೈತಾನಂದ, ಬ್ರಹ್ಮಾನಂದೇ ವಿದ್ಯಾನಂದ, ಬ್ರಹ್ಮಾನಂದೇ ವಿಷಯಾನಂದ. ಏನ್ ಆನಂದ ಅನುಭವಿಸ್ತೀರಿ ಅದೆಲ್ಲ ಬ್ರಹ್ಮನ ಆನಂದನೇ ಆದ ಅಂತೇಳಿ ಇದು ಹೇಳ್ತಾರೆ. ಇವು 5+5+5 ಡಿವೈಡ್ ಮಾಡಿದ್ದು ಇದು ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದ? ಏನಾರ ಒಂದು ಅಭಿಪ್ರಾಯ ಬರ್ಬೇಕಲ್ಲ. ಮೊದಲಿನ 5 ಕರ್ಮ, ಆಮೇಲಿನ 5 ಉಪಾಸನೆ, ಮೂರನೇದ್ರೊಳಗಿಂದ 5 ಏನದವ ಜ್ಞಾನ. ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಹೆಂಗದಲ್ಲ ಅದೇ ರೀತಿ ಇದು. ಭಗವದ್ಗೀತೆ ಒಳಗೆ ಹೆಂಗ್ 3 ಭಾಗ, 18 ಶ್ಲೋಕ, 18 ಅಧ್ಯಾಯಗಳು, 6 6 6, ಹಂಗ ಇಲ್ಲಿ ಏನದವ 5 5 5 15 ಅದಾವ. ಇವುಗಳನ್ನ ನೀವು ಅಧ್ಯಯನ ಮಾಡ್ಕೋತಾದ್ರಿ ಅಂತಂದ್ರ ಇದ್ರೊಳಗನು ನೀವ್ ಹೆಂಗ ವಿವೇಕ ಚೂಡಾಮಣಿ, ವಿಚಾರ ಚಂದ್ರೋದಯ ಹೆಂಗ ಅಧ್ಯಯನ ಮಾಡಿರಿ ಅದೇ ತರ ಇದನ್ನು ಒಂದು ಪಂಚದಶಿ ಅನ್ನೋದು ವಿದ್ಯಾರಣ್ಯ ಸ್ವಾಮಿಗಳ ಗ್ರಂಥ. ಇದು ಇದೇ ಪಂಚದಶಿಗೆ ಭಾಷೆ ಬರೆದದ್ದು ಪಂಡಿತ ಪೀತಾಂಬರ್ಜಿ ಅವರ ಗ್ರಂಥ ಅದ. ಅದು ನಮ್ಮ ಹತ್ರ ಇಲ್ಲ. ಎಲ್ಲರ ಸಿಕ್ಕಿತು ಅಂದ್ರ ನೀವು ಹುಡುಕ್ರಿ, ಸಿಗ್ತದ. ನಾವು ಹುಡುಕತೀವಿ, ಸಿಗ್ತದ. ಎಲ್ಲರ ಸಿಕ್ತು ಅಂದ್ರ ಅದು ತಗೊಳ್ಳೋಣ. ಎಲ್ಲರ ಈ ಹುಡುಕಾಡ್ರಿ. ಪಂಚದಶಿ ಯಾರ್ದು? ಪಂಡಿತ ಪೀತಾಂಬರ್ಜಿ ಅವರು ಭಾಷ್ಯ ಬರೆದದ್ದು. ಪಂಚದಶಿಗೆ ಭಾಷ್ಯ ಬರೆದ ಹಾಡ್ತಿರಿಲ್ಲ, ಟೀಕಾ ಬರ್ದಿರಿ ಅಂತ ಏನಾದ ನೋಡ್ರಿ ಪಂಚದಶಿಗೆ ಅಂತೇಳಿ. ಅದೇ ಎಲ್ಲಿದ ಹಾಡೋದಾಗ ಅದ ಯಾವ ಸಾಲ್ನಾಗ ಬರ್ತದ್ರಿ ಅದು? ಯಾರ ಮಂಗಳ? ಯಾವುದು? ನಿಶ್ಚಲ್ದಾಸನ್ ಮಂಗಳಾರತಿ ಏನ್ ಇದು ಪೀತಾಂಬರ್ಜಿ ಮಂಗಳಾರತಿ? ಪೀತಾಂಬರ್ಜಿದಾಗ ಅದು ಪೀತಾಂಬರ್ಜಿನೇ. ಏನ್ ಸಾಲು? ಹಾ, ಪಂಚದಶಿ ಮಹಾಗ್ರಂಥವನ್ನ ಹಿಂದಿದೊಳಗ ಅವರು ಟ್ರಾನ್ಸ್ಲೇಟ್ ಮಾಡ್ಯಾರ. ಅವ್ರು ಮೂಲ ವಿದ್ಯಾರಣ್ಯರು ಸಂಸ್ಕೃತದಾಗ ಬರ್ದಾರ. ಅದನ್ನ ಕನ್ನಡದಾಗ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಅವರು ಬರ್ದಾರ. ಮತ್ತೆ ಇವರು ಶಂಕರಾನಂದ ಆಶ್ರಮದವರು, ಇವರು ಕನ್ನಡದಾಗ ಪ್ರವಚನ ಮಾಡಿ ಇವ್ರದು ಒಂದೆಷ್ಟು ಬರ್ದಾರ. ಆದ್ರ ಈ ಶಂಕರಾನಂದ ಆಶ್ರಮದೊಳಗೆ ಇವ್ರೇನ್ ವಿಶ್ಲೇಷಣೆ ಮಾಡ್ಯಾರ ಪರಿಪೂರ್ಣ ಇಲ್ಲ. ಸುಮ್ನೆ ಟಚ್ ಅಂಡ್ ಗೋ ಅದ. ಭಗವದ್ಗೀತೆ ಅಲ್ಲಿ ಯಾವುದೇ ಅಲ್ಲಿ ಎಲ್ಲ ಟಚ್ ಅಂಡ್ ಗೋ, ಸ್ವಲ್ಪ ಟಚ್ ಮಾಡ್ಯಾರ. ಫುಲ್ ಡೀಟೇಲ್ ಇಲ್ಲ. ಅದ್ರ ಸಲುವಾಗಿ ನಮಗದು ಏನು ಇದು ಆಗಂಗಿಲ್ಲ, ಕಂಪ್ಲೀಟ್ ಅಂತಂಗೆ ಇಲ್ಲ ಅದು ಓದೋದ್ರಿಂದ. ಈಗ ಚಿತ್ರದೀಪ ಅಂದ್ರ 6ನೇ ಅಧ್ಯಾಯ. 6ನೇ ಅಧ್ಯಾಯ ಪೇಜ್ ನಂಬರ್ 184. ಏನಂತದ ನೋಡ್ಬೇಕು. 184. ಎಷ್ಟನೇ ಶ್ಲೋಕ ಹೇಳ್ರಿ ಚಿತ್ರದೀಪದಾಗ? ಯಾವ್ದು ಬೇಕು ನಿಮಗ? ಒಂದು ಶ್ಲೋಕದ ಸಂಖ್ಯೆ ಹೇಳ್ರಿ. ಫಸ್ಟ್ ಯಾವ್ದು ಬೇಕು? ಯಾವ ಸಂಖ್ಯೆಯ ಶ್ಲೋಕ ಬೇಕು? ಶ್ಲೋಕ ಸಂಖ್ಯೆ ಕೇಳಿದ್ರೆ ಅದು ಹಂಗೆ ಹೇಳ್ಬೇಕು. 10 ಸಾರಿ ಹೇಳಿದ್ರು ಒಂದು ನಂಬರ್ ಚಂದ ಬರ್ಕೊಳಕ್ಕ ಯೋಗ್ಯತೆ ಇಲ್ಲ ಅಲ್ರಿ ನಿಮಗ. ಎಷ್ಟು ಸಾರಿ ಹೇಳೀನಿ ಮುಂಜಾನೆ ಎದ್ದು? ಎಲ್ಲ ತಿಳಿಸಿ ಹೇಳೀನಿ. ಪ್ರಾಣವೇ ಆತ್ಮ ಅಲ್ಲ ಅನ್ನೋದು 67ನೇ ಶ್ಲೋಕ. 65 ಎಲ್ಲಿದ್ ಬಂತು? 68. ಮನವೇ ಆತ್ಮ ಅನ್ನೋದು ಅಲ್ಲ ಅನ್ನೋದಕ್ಕೆ 68, 67, 68. ಆಮೇಲೆ ಈ ಬುದ್ಧಿನೇ ಆತ್ಮ ಅಲ್ಲ ಅನ್ನೋದಕ್ಕೆ 74, 98. 4 ಅಂಕಿ ಬರ್ಕೊಳ್ಳಕ್ಕ ಕುಯ್ ಮಾಡ್ತಿರ್ತೀರಿ. ಈಗ ನಮ್ಗೇನ್ ಬೇಕು? ನಾನು ನಿಮ್ಗೆ ನನ್ನ ಹತ್ರ ಎಲ್ಲ ಇಲ್ಲಿ ಕಣ್ಣೆದ್ರ ಅದ. ನೀವು ಒಂದ್ ಸ್ವಲ್ಪ ಇದ್ರಾಗ ಇನ್ವಾಲ್ವ್ ಆಗಲಿ ಅಂತ ಪ್ರಶ್ನೆ ಕೇಳ್ತಿರ್ತೀನಿ, ಮತ್ತ ತಪ್ಪಿಸೇ ಬಿಡ್ತೀರ ಅದನ್ನು. 67, 50, 53, 57, 67.
ಚಂದ ಕ್ಯಾಚ್ ಮಾಡ್ಬೇಕು. ಏನ್ ಹೇಳ್ತಾರೆ, 3 ಸಾರಿ 4 ಸಾರಿ ಹೇಳ್ತೀವಿ, ಹೇಳಾಗ ಎಲ್ಲಿರ್ತಿರೋ ಮತ್ತ ಅದೇ ಕೇಳಿದ್ದೆ ಕೇಳೋದು, ಹೇಳಿದ್ದೆ ಹೇಳೋದು. 67ನೇ ಶ್ಲೋಕ. 67ಕ್ಕೆ ಬಂದಿರಿ. ಏನದು? ಪ್ರಾಣವೇ ಆತ್ಮ ಅಲ್ಲ ಅನ್ನೋದಕ್ಕ ಅದೇನ್ ಶ್ಲೋಕ ಅದಂದ್ರ, ಮನ ಆತ್ಮೇತಿ ಮನ್ಯಂತೆ ಉಪಾಸನ ಪರಾಜನಾಃ ಪ್ರಾಣಸ್ಯ ಭೋಕ್ತೃತ್ವ ಸ್ಪಷ್ಟ ಭೋಕ್ತೃತ್ವಂ ಮನಸ ತತಃ. 67ನೇ ಶ್ಲೋಕ. ಉಪಾಸನಾ ಪರ ಅಂದ್ರೆ ಉಪಾಸನಾ ಪರರಾದ, ಒಟ್ಟ ಇಲ್ಲಿ 5ನೇ ತರಂಗದೊಳಗೆ ಏನದಂತಂದ್ರ ಜ್ಞಾನಪರ ಇಲ್ಲ. ಇದೆಲ್ಲಾನು ಉಪಾಸನ ಪರರೇನದ, ಉಪಾಸನ ಪರರಾದ. ಜನ ಅಂದ್ರೆ ಜನರು, ಮನಃ ಮನಸ್ಸು, ಆತ್ಮೇತಿ ಮನವನ್ನೇ ಆತ್ಮ ಎಂದು ಭಾವಿಸುತ್ತಿರುವರು. ಜ್ಞಾನಿಗಳಿಗೆ ಚೈತನ್ಯವೇ ಆತ್ಮ, ಸತ್ಚಿತ್ ಆನಂದನೇ ಆತ್ಮ ಅಂತೇಳಿ ಜ್ಞಾನಿಗಳು ಹೇಳಿದ್ರ, ಉಪಾಸಕರು ಏನಂತಾರ, ಮನಸ್ಸೇ ಆತ್ಮ ಅಂತಾರ. ಹೆಂಗದ ನೋಡ್ರಿ ಇದು. ಇಲ್ಲಿ ಹೇಳೋದು ಎಷ್ಟು ಚಂದ ಹೇಳ್ತಾರ. ಉಪಾಸನ ಪರರಾದವರು ಮನಸ್ಸನ್ನೇ ಆತ್ಮ ಅಂತ ಹೇಳಕತ್ತಾರ. ಯಾಕೆ ಹೇಳ್ತಾರಂತಂದ್ರೆ, ಪ್ರಾಣಸ್ಯ ಅಭೋಕ್ತೃತ್ವ, ಪ್ರಾಣಕ್ಕೆ ಭೋಕ್ತೃತ್ವವಿಲ್ಲದಿರುವಿಕೆಯು ಸ್ಪಷ್ಟವಾಗಿರುವುದು, ಮನಸ್ಸಿಗೆ ಭೋಕ್ತೃತ್ವ ಉಂಟಾಗಿರುವುದು. ತತಃ ಆ ಕಾರಣದಿಂದ ಮನಸ್ಸೇ ಆತ್ಮವೆಂದು ಭಾವವು. ಈಗ ಏನರೇ ಕಷ್ಟ ಸುಖ ಆಯ್ತಂದ್ರೆ ನಿಮ್ ಪ್ರಾಣಕ್ಕೆ ಏನು ಆಗಂಗಿಲ್ಲ, ಅದು ಜಡ ಅದ. ನನ್ನ ಪ್ರಾಣಕ್ಕ ನೋವಾಗ್ಯದ, ನನ್ನ ಪ್ರಾಣಕ್ಕ ತ್ರಾಸ ಆಗ್ಯದ ಏನಾರ ಅಂತೀರಿ, ಏನು ಅನ್ನಂಗಿಲ್ಲ ನೀವು. ಸುಖ ದುಃಖ ಆಗಿದ್ದು ಯಾರಿಗೆ ಆಗ್ಯದ? ಮನಸ್ಸಿಗೆ ಆಗ್ಯದ. ಭೋಕ್ತೃತ್ವ ಪ್ರಾಣಕ್ಕಿಲ್ಲ, ಮನಸ್ಸಿಗದ. ಹಿಂಗಾಗಿ ಪ್ರಾಣ ಜಡ ಅದ, ಮನಸ್ಸು ಇದು ಸುಖ ದುಃಖ ಅನುಭವಿಸ್ತದ ಅಂತಂದ್ರೆ ಮನಸ್ಸೇನದದು? ಆತ್ಮ ಅಂತ ಹೇಳಕತ್ತಾರ. ಅದಕ್ಕೆ ಉಪಾಸನಾ ಪರರಾದ ಜನರು ಪ್ರಾಣಕ್ಕೆ ಭೋಕ್ತೃತ್ವ ಇಲ್ಲದಿರುವುದರಿಂದ, ಮನಸ್ಸಿಗೆ ಭೋಕ್ತೃತ್ವ ಇರುವುದರಿಂದ ಮನಸ್ಸೇ ಆತ್ಮನೆಂದು ಯುಕ್ತಿಪೂರ್ವಕವಾಗಿ ಹೇಳುವರು. ಭೋಕ್ತೃತ್ವವೆಂದರೆ ಅನುಭವಿಸುವ ಸ್ವಭಾವವೆಂದು ತಿಳಿಯಬೇಕು. ವಾಟ್ ಈಸ್ ಭೋಕ್ತೃತ್ವ ಅಂದ್ರೆ ಅನುಭವಿಸುವ ಸ್ವಭಾವ. ಏನ್ ಅನುಭವಿಸ್ತದ? ಸುಖ ದುಃಖ ಅನುಭವಿಸ್ತದ. ಮನಸ್ಸೇ ಆತ್ಮವೆಂದು ಹೇಳಲು ಯುಕ್ತಿಯಿಂದ ಪ್ರತಿಪಾದಿಸುವ ಶ್ರುತಿಯನ್ನು ಹೇಳುತ್ತಾರೆ. ನಾವು ಮನಸ್ಸಿಗೆ ಆತ್ಮ ಅಂತ ಯಾಕೆ ಹೇಳ್ತೀವಪ್ಪ ಅಂತೇಳಿ ಯುಕ್ತಿಲಿಂತ ಪ್ರತಿಪಾದನೆ ಮಾಡ್ತಾರ. ಯಾರು? ಉಪಾಸಕರು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಶ್ರುತೋ ಮನೋಮಯ ಕೋಶಸ್ಥೆ ನಾತ್ಮ ತಿರೀತಂ ಮನಃ ಅಂತಂದ್ರೆ, ಮನುಷ್ಯನ ಬಂಧ ಮೋಕ್ಷಗಳಿಗೆ ಮನಸ್ಸೇ ಕಾರಣವಾಗಿರುವುದು. ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತವಾದ ಮನಸ್ಸು ಬಂಧಕ್ಕೆ ಕಾರಣವಾಗಿರುವುದು. ವಿಷಯ ವಾಸನ ರಹಿತವಾದ ಮನಸ್ಸು ಮೋಕ್ಷಕ್ಕೆ ಕಾರಣವಾಗಿರುವುದು ಎಂದು ಶ್ರುತಿ ಹೇಳುತ್ತದೆ. ಏನಾಗ್ಯದ? ಬಂಧನ ಮತ್ತು ಮೋಕ್ಷಕ್ಕ ಮನಸ್ಸೇ ಕಾರಣ ಆಗ್ಯದ ಅನ್ನೋದು ಹೇಳಿ, ಬಂಧನ ಮೋಕ್ಷಗಳಿಗೆ ಮನಸ್ಸೇ ಕಾರಣ ಆಗ್ಯದ ಅಂತ ಹೇಳಿದ್ರೆ, ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತವಾದ ಮನಸ್ಸು ಎದಕ್ಕೆ ಕಾರಣ ಆಗ್ಯದದು? ಬಂಧನಕ್ಕೆ ಕಾರಣ ಆಗ್ಯದ. ಈ ಪ್ರಾಪಂಚಿಕ ವಿಷಯ ವಾಸನ ರಹಿತವಾದ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ಯದ. ಹೌದಿಲ್ಲ? ಈ ರೀತಿ ಹೇಳ್ತಾ 3 ವಾಕ್ಯ ಹೇಳಕ್ ಬರ್ತದ. ಮನಸ್ಸು ಬಂಧನಕ್ಕೂ ಕಾರಣ ಆಗ್ಯದ, ಮನಸ್ಸು ಮೋಕ್ಷಕ್ಕೂ ಕಾರಣ ಆಗ್ಯದ. ಮನಸ್ಸು ಬಂಧನಕ್ಕೆ ಯಾಕೆ ಕಾರಣ ಆಗ್ಯದ?
ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಇರುವ ಕಾರಣ ಅದು ಬಂಧನಕ್ಕೆ ಕಾರಣ ಆಗ್ಯದ. ಪ್ರಾಪಂಚಿಕ ವಿಷಯದಲ್ಲಿ ರಹಿತ ಅನಾಸಕ್ತವಾದ ಕಾರಣ ಅದು ಮೋಕ್ಷಕ್ಕೆ ಕಾರಣ ಆಗ್ಯದ. ಈ ರೀತಿ ತಿಳ್ಕೊಂಡ ಮೇಲೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತೋ ಮುಕ್ತೋ ನಿರ್ವಿಷಯ ಸ್ಮೃತ. ಮನಸ್ಸು ಸಂಬಂಧದಿಂದಲೇ ಇಂದ್ರಿಯಗಳು ವಿಷಯ ಜ್ಞಾನಕ್ಕೆ ಹೇತುವಾಗುತ್ತವೆ. ಮನಸ್ಸು ಸಂಬಂಧವಿಲ್ಲದೆ ಹೋದರೆ ಇಂದ್ರಿಯಗಳಿಗೆ ವಿಷಯ ಜ್ಞಾನವಾಗಲಾರದು. ಆದ್ದರಿಂದ ಸರ್ವ ವ್ಯವಹಾರಕ್ಕೆ ಮನಸ್ಸೇ ಕಾರಣವಾಗಿದೆ ಮತ್ತು ಪ್ರಾಣವು ಜಡ ಮತ್ತು ಘಟದಂತೆ ಅನಾತ್ಮ. ಆ ಕಾರಣದಿಂದ ಆ ಪ್ರಾಣಕ್ಕಿಂತಲೂ ಒಳಗಿರುವ ಮನಸ್ಸು ಅನ್ಯವಾದ ಒಂದು ಮನಸ್ಸು, ಆ ಮನೋಮಯವೇ ಆತ್ಮ ಎಂದು ಹೇಳುವ ಶ್ರುತಿ ಯಾವುದು? ತಸ್ಮಾದ್ವಾ ಯೇ ತಸ್ಮಾನ್ ಮೋತ್ ಪ್ರಾಣಮಯಾದ್ಯನೋ ತರ ಆತ್ಮ ಮನೋಮಯ. ಈ ಶ್ರುತಿ ಅಂತ ಎಲ್ಲಿ ಶಬ್ದಕ್ಕೆ ಬಳಸ್ತಾರಂದ್ರ ಉಪನಿಷತ್ತಿನೊಳಗಿನ ವಾಕ್ಯಗಳಿಗೆ ಶ್ರುತಿ ಅಂತ ಬಳಸ್ತಾರ. ವೇದವಾಕ್ಯ ಅದು. ಎಲ್ಲಿ? ತೈತ್ತರೀಯ ಉಪನಿಷತ್ತಿನಲ್ಲಿ ಬರ್ತದೆ ಇದು ವೇದವಾಕ್ಯ. ತೈತ್ತರೀಯ ಉಪನಿಷತ್ತು 2-3 ತೈತ್ತರೀಯ ಉಪನಿಷತ್ತು 2-3ರಲ್ಲಿ ಈ ಮನಸ್ಸಿನ ಬಗ್ಗೆ ಹಿಂಗೆ ಹೇಳ್ತಾರೆ. ಈ ವಾಕ್ಯದಲ್ಲಿ ಮನೋಮಯ ಕೋಶವು ಶ್ರುತಿಗಳಲ್ಲಿ ಹೇಳಲ್ಪಡುತ್ತದೆ. ಆದ್ದರಿಂದ ಮನಸ್ಸೇ ಆತ್ಮವೆಂದು ಉಪಾಸನಾಪರರಾದ ಜನರು ಹೇಳುತ್ತಾರೆ. ಶ್ರುತಿ ಒಳಗಿಂದು ಒಂದು ಶ್ಲೋಕ ತಗೊಂಡಕ್ಕೆ ಮನಸ್ಸೇ ಆತ್ಮ ಅಂತ ಹೇಳ್ತಾರ ಅಂತ ಹೇಳಿದ್ರ ಅದ್ರ ಮುಂದಿನ ಶ್ಲೋಕ ಹಿಂದಿನ ಶ್ಲೋಕ ಬಳಸಿ ಅಲ್ಲಿ ಏನ್ ಹೇಳ್ಬೇಕಂತಾರ ಸಂಪೂರ್ಣ ತಗೊಂಡ್ರೆ ಗೊತ್ತಾಗ್ತದ. ಒಂದೇ ಒಂದು ಶ್ಲೋಕ ತಗೊಂಡು ಅದನ್ನೇ ನಾವು ಸಾಧನೆ ಮಾಡ್ತೀವಿ ಅಂದ್ರೆ ಹೆಂಗಾಗ್ತದೆ? ಅರ್ಧಮರ್ಧ ತಗೊಂಡ್ರೆ ಹೆಂಗಾಗ್ತದ? ಆ ಒಂದು ವಿಷಯ ಏನನ್ನು ಕುರಿತು ಹೇಳ್ತಾರೆ, ಅದು ಏನ್ ಆರಂಭ ಏನ್ ಅಂತ್ಯ ಎಲ್ಲವನ್ನ ನೋಡ್ಬೇಕಾಗ್ತದೆ. ಇಲ್ಲೇನಾಯ್ತು? ಬೌದ್ಧ ಮತ ಅಂದ್ರೆ ಕ್ಷಣಿಕ ವಿಜ್ಞಾನ. ಇವ್ರು ಏನ್ ಹೇಳ್ತಾರ? ಈಗ ಮನಸಾತ್ಮವಾದಿಯ ಮತದಲ್ಲಿ ದೋಷ ದರ್ಶನ ಪೂರ್ವಕವಾಗಿ ಮನಸ್ಸಿಗಿಂತಲೂ ಒಳಗಿರುವ ವಿಜ್ಞಾನಕ್ಕೆ ಆತ್ಮತತ್ವವನ್ನು ಹೇಳುವ ಕ್ಷಣಿಕ ವಿಜ್ಞಾನಿಗಳು ಬೌದ್ಧ ಮತವನ್ನು ತೋರಿಸುತ್ತಾರೆ. ಮನಸ್ಸೇ ಆತ್ಮ ಅಂತ ಕುಂದ್ರಬೇಡಪ್ಪ. ಮನಸ್ಸಿನಕ್ಕಿಂತ ಇನ್ನ ಒಂದು ದೊಡ್ಡದಾದ್ರದ್ದು ಯಜಮಾನ ಅದ ಬುದ್ಧಿ ಆತ್ಮ, ಮನಸ್ಸೇ ಆತ್ಮ ಹೆಂಗಾಗ್ತದ ಅಂತೇಳಿ ಬೌದ್ಧ ಮತದವರು ಈ ಮನಸ್ಸನ್ನ ಆತ್ಮ ಎನ್ನುವ ವಾದವನ್ನ ಖಂಡಿಸ್ತಾರೆ. ಅಲ್ಲಿ ಮನಸ್ಸಿಗಿಂತ ಒಳಗಿರುವ ವಿಜ್ಞಾನವಿರುವುದರಿಂದ ಇಲ್ಲಿ ಶ್ಲೋಕಗಳದಾವ. ಆ ಶ್ಲೋಕಗಳು ಅನ್ಲಕ್ಕೂ ಬರಲ್ಲ, ಅರ್ಥನೂ ಆಗಂಗಿಲ್ಲ. ಅದಕ್ಕೆ ನಾವು ಅಲ್ಲಿ ವಿಶ್ಲೇಷಣೆ ಏನ್ ಬರೆದಾರ ಅದನ್ನು ತಿಳ್ಕೊತ ಹೋಗ್ಬೇಕೀಗ ನಾವು. ಮನಸ್ಸಿಗಿಂತಲೂ ಒಳಗೆ ವಿಜ್ಞಾನವಿರುವುದರಿಂದ ಮತ್ತು ಮನಸ್ಸಿನ ವ್ಯಾಪಾರವು ವಿಜ್ಞಾನಕ್ಕೆ ಅಧೀನವಾಗಿರುವುದರಿಂದ ಆ ವಿಜ್ಞಾನವು ಮನಸ್ಸಿಗೆ ಕಾರಣವಾಗುವುದು. ಮನಸ್ಸು ಕಾರ್ಯ ಆಗ್ತದ, ವಿಜ್ಞಾನ ಕಾರಣ ಆಗ್ತದೆ. ಬುದ್ಧಿ ಕಾರಣ ಆಗ್ತದ, ಅದು ಮನಸ್ಸು ಕಾರ್ಯ ಆಗ್ತದದು. ಅದೇನದ? ಮನಸ್ಸಿನ ಒಳಗೆ ಬುದ್ಧಿ ಆದ. ಮತ್ತ ಅದೇನದ? ಮನಸ್ಸಿನ ಎಲ್ಲಾ ವ್ಯಾಪಾರ ಎದರ ಮೇಲೆ ಆಧೀನದ ಅಂದ್ರೆ ಬುದ್ಧಿ ಮೇಲೆ ಆಧೀನದ. ಬುದ್ಧಿ ಹೆಂಗದ ಹಂಗ ಮನಸ್ಸು ಕೆಲಸ ಮಾಡ್ತಿರ್ತದ. ಆ ಕಾರಣದಿಂದ ವಿಜ್ಞಾನವೇ ಆತ್ಮವೆಂದು ಕ್ಷಣಿಕ ವಿಜ್ಞಾನವಾದಿಗಳಾದ ಬೌದ್ಧರು ಹೇಳುತ್ತಾರೆ. ವಿಜ್ಞಾನ ಬುದ್ಧಿಯ ಆಧೀನ ಮನಸ್ಸದ. ಎಂತ ಬುದ್ಧಿ ಇರ್ತದ ಹಂಗ ಮನಸ್ಸು ಕೆಲಸ ಮಾಡ್ತದ. ಮನುಷ್ಯ ಹೋತನ, ಬರ್ತಾನ, ಹುಟ್ಟಿ ಬರ್ತಾನ, ಸತ್ ಹೋತಾನ, ಹೋಗೋ ಟೈಮ್ನಾಗ ಖಾಲಿ ಕೈಲೇ ಹೋತಾನ, ಬರಗೆ ಖಾಲಿ ಕೈಲೇ ಬರ್ತಾನ.
ಅಂತ ಹಿಂಗೆಲ್ಲ ಅನ್ನೋದು ಕಲ್ತೀವಿ. ಆದ್ರೆ ಅವ ಖಾಲಿ ಕೈಲೇ ಹೋಗ್ತಾನ, ಖಾಲಿ ಕೈಲೇ ಬರ್ತಾನ ಖರೆ. ಆದ್ರ ಅವನ ಬುದ್ಧಿ ಏನದಲ್ಲ, ಹೋಗಾಗ ತನ್ನ ಬುದ್ಧಿನ ತಗೊಂಡೇ ಹೋಗ್ತಾನ, ಮತ್ತ ಬರಾಗ ತನ್ನ ಬುದ್ಧಿ ಹಂಗೆ ತಗೊಂಡೇ ಬರ್ತಾನ. ಹೌದಿಲ್ಲ? ಬುದ್ಧಿ ತಗೊಂಡು ಹೋಗ್ತಾನ, ಬುದ್ಧಿ ತಗೊಂಡು ಬರ್ತಾನ. ಬುದ್ಧಿ ಸಮೇತ ಹೋಗ್ತಾನ, ಬುದ್ಧಿ ಸಮೇತ ಬರ್ತಾನ. ಹಿಂಗ್ ಬುದ್ಧಿ ಸಮೇತ ಹೋಗಿ ಬರೋನಿಗೆ ಖಾಲಿ ಕೈಲಿ ಅನ್ಲಕ್ ಆಗ್ತದ? ಒಂದು ಸಣ್ಣ ಕೂಸಿಗೆ ಸಹಿತ ನೀವು ತರಬೇತಿ ಕೊಡ್ಬೇಕಾದ್ರೆ ಎಷ್ಟು ಟ್ರೈನಿಂಗ್ ಆಗ್ಬೇಕತ್ತದ, ಅದಕ್ಕೆ ನೀವು ಸೆಟ್ ಆಗ್ಬೇಕು. ಅದು ಏನೇನ್ ಬುದ್ಧಿ ನಡೆಸ್ತಿರ್ತದ ಅದು ನೋಡ್ತಿರಿಲ್ಲ. ಎಲ್ಲಾ ಕೂಸುಗಳ ಬುದ್ಧಿ ಒಂದೇ ತರ ಇರ್ತದೇನು? ಅಯ್ಯೋ ಪಾಪ ಸಣ್ಣ ಕೂಸು 3 ವರ್ಷದಿಂದ 5 ವರ್ಷದಿಂದ ಅಂತ ನಾವಂತೀವಿ ಖರೆ. ಆ ಕೂಸಿನ ಒಳಗನು ಅದರದೇ ಆದ ಸ್ವಭಾವ ಬುದ್ಧಿ ಇರ್ತದ. ಹಿಂಗಾಗಿ ಅದಕ್ಕೆ ನಾವು ಸೆಟ್ ಆಗಿ ಬೆಳೆಸ್ಬೇಕಾಗ್ತದ. ಅದಕ್ಕ ಆ ಕಾರಣದಿಂದಲೇ ವಿಜ್ಞಾನವೇ, ಅದಕ್ಕೆ ಮನಸ್ಸಿಗಿಂತಲೂ ಒಳಗೆ ವಿಜ್ಞಾನವಿರುವುದರಿಂದ ಮನಸ್ಸಿನ ವ್ಯಾಪಾರವು ವಿಜ್ಞಾನಕ್ಕೆ ಅಧೀನವಾಗಿರುವುದರಿಂದ ಈ ವಿಜ್ಞಾನವು ಮನಸ್ಸಿಗೆ ಕಾರಣವಾಗಿರುವುದು. ಆ ಕಾರಣದಿಂದ ವಿಜ್ಞಾನವೇ ಆತ್ಮವೆಂದು ಕ್ಷಣಿಕ ವಿಜ್ಞಾನಿಗಳಾದ ಬೌದ್ಧರು ಹೇಳುತ್ತಾರೆ. ಇವರ ಮತವನ್ನು ಆತ್ಮಖ್ಯಾತಿ ಮತವೆಂದು ಕರೆಯುತ್ತಾರೆ. ಇದು ಬೌದ್ಧರ ಮತ. ಬೌದ್ಧರು ಅಂತಂದ್ರ ಬುದ್ಧಿಯೇ ಆತ್ಮ ಅನ್ನೋರ ಮತ ಇದು. ಇವರು ಕ್ಷಣಿಕ ವಿಜ್ಞಾನ ರೂಪವಾದ ಬುದ್ಧಿಯನ್ನೇ ಆತ್ಮವೆನ್ನುತ್ತಾರೆ. ಬುದ್ಧಿಯನ್ನೇ ಆತ್ಮ ಅನ್ನೋರಿಗೆ ಆತ್ಮಖ್ಯಾತಿ ಮತ ಅಂತಾರೆ. ಇವರಿಗೆ ಕ್ಷಣಿಕ ವಿಜ್ಞಾನವಾದಿಗಳೆಂದು ಕರೆಯುತ್ತಾರೆ. ಇವರ ಅಭಿಪ್ರಾಯ ಹಗ್ಗದಲ್ಲಿ ಆಗಲಿ ಅಥವಾ ಬೇರೆ ಕಡೆಯಲ್ಲಾಗಲಿ ಸರ್ಪವಿಲ್ಲ. ಹಗ್ಗದಾಗ ಹಾವದ ಏನು ಇಲ್ಲ, ಬೇರೆ ಎಲ್ಲರೆ ಹಾವದ ಏನು ಇಲ್ಲ, ಎಲ್ಲಿ ಇಲ್ಲ. ಆ ಸರ್ಪ ಎಲ್ಲದ ಅಂತಂದ್ರ ಬುದ್ಧಿ ಒಳಗ. ಹಾವ ಬುದ್ಧಿ ಒಳಗದ. ಹಿಂಗಾಗಿ ಈ ಸರ್ಪವು ಕ್ಷಣಿಕ ವಿಜ್ಞಾನ ರೂಪವಾಗಿ ಬುದ್ಧಿಯಲ್ಲಿದೆ. ಬುದ್ಧಿಯ ಹೊರಗೆ ಸರ್ಪವಿಲ್ಲ. ಸರ್ವ ಪದಾರ್ಥಗಳು ಬುದ್ಧಿಯಿಂದ ಭಿನ್ನವಾಗಿರುವುದಿಲ್ಲ. ಬುದ್ಧಿಯು ಸರ್ವ ಪದಾರ್ಥಗಳ ಆಕಾರವನ್ನು ತಾಳುತ್ತಿರುತ್ತದೆ. ಆ ಬುದ್ಧಿಯು ಕ್ಷಣಿಕ ವಿಜ್ಞಾನ ರೂಪವಿರುತ್ತದೆ. ಯಾವುದು ಕ್ಷಣ ಕ್ಷಣಕ್ಕೂ ಉತ್ಪನ್ನ ಮತ್ತು ನಾಶವಾಗುತ್ತದೆಯೋ ಅದೇ ವಿಜ್ಞಾನ. ಆ ವಿಜ್ಞಾನವೇ ಸರ್ವ ಪದಾರ್ಥಗಳ ರೂಪದಿಂದ ಪ್ರತೀತವಾಗುತ್ತದೆ. ಆತ್ಮ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿ. ಅದರಲ್ಲಿ ಸರ್ಪ ರೂಪದಿಂದ ಖ್ಯಾತಿ ಅಂದ್ರೆ ಭಾನವಾಗುತ್ತದೆ ಮತ್ತು ಕಥನವೇ ಆತ್ಮಖ್ಯಾತಿ. ಇವರು ಜ್ಞಾನಾಧ್ಯಾಸವನ್ನು ಒಪ್ಪುತ್ತಾರೆ. ಅರ್ಥಾತ್ ಅಧ್ಯಾಸವನ್ನು ಒಪ್ಪುವುದಿಲ್ಲ, ಜ್ಞಾನಾಧ್ಯಾಸ ಒಪ್ಪುತ್ತಾರ. ಅರ್ಥಾಧ್ಯಾಸ ಒಪ್ಪಂಗಿಲ್ಲ. ಅಧ್ಯಾಸಗಳು ಓದಿರಲ್ಲ, ಅದ್ರೊಳಗ ಈ ಬೌದ್ಧರು ಜ್ಞಾನಾಧ್ಯಾಸವನ್ನು ಒಪ್ಪುತ್ತಾರ, ಅರ್ಥಾಧ್ಯಾಸ ಒಪ್ಪಂಗಿಲ್ಲ. ಇವೆಲ್ಲ ಅಧ್ಯಾಸದಾಗ ವಾದ್ರೆ ಅಂತಂದ್ರೆ ಇದು ಗೊತ್ತಾಗ್ತದೆ, ಅರ್ಥಾಧ್ಯಾಸ ಯಾವುದು ಜ್ಞಾನಾಧ್ಯಾಸ ಯಾವುದು. ಆ ಮನೋವಿಜ್ಞಾನಿಗಳಿಗೆ ಕಾರ್ಯ ಕಾರಣ ಭಾವವನ್ನು ತಿಳಿಸಲು ಆ ಎರಡರ ಭೇದವನ್ನ ಈಗ ತೋರಿಸುತ್ತಾರೆ. ಈ ಮನೋವಿಜ್ಞಾನಿಗಳಿಗೆ ಕಾರ್ಯ ಕಾರಣ ಹೆಂಗಂತಂದ್ರೆ ಬುದ್ಧಿ ಕಾರಣ ಕಾರಣ, ಬುದ್ಧಿ ಕಾರಣ, ಮನಸ್ಸು ಕಾರ್ಯ. ಆ ಕಾರ್ಯ ಕಾರಣ ಡಿಫರೆನ್ಸ್ ಮಾಡಿ ತೋರಿಸ್ತಾರ. ಹೆಂಗಂದ್ರ ವಿಜ್ಞಾನ ಮನ ಶಬ್ದಗಳಿಂದ ಹೇಳುವ ಅಂತಃಕರಣಕ್ಕೆ ಏಕತ್ವ ಉಂಟಾಗಿದೆ. ಬಾಗಿಲು ಹಚ್ತೀನಿ, ಸೌಂಡ್ ಆಗ್ಲಕತ್ತ.
ವಿಜ್ಞಾನ ಮನ ಶಬ್ದಗಳಿಂದ ಹೇಳುವ ಅಂತಃಕರಣಕ್ಕೆ ಏಕತ್ವ ಉಂಟಾಗಿದೆ. ಇದರಿಂದ ಮನೋವಿಜ್ಞಾನಿಗಳಿಗೆ ಕಾರ್ಯ ಕಾರಣ ಭಾವ ಹೇಗಾಯಿತು? ನಾನು ಎಂಬ ವೃತ್ತಿ ರೂಪವಾಗಿಯೂ ಇದು ಎಂಬ ವೃತ್ತಿ ರೂಪವಾಗಿಯೂ ಹೀಗೆ ಅಂತಃಕರಣ ದ್ವಿವಿಧವಾಗಿದೆ. ಇದು ಅದು ಅವರು ಇವರು ಅಲ್ಲಿ ಇಲ್ಲಿ ಅನ್ನೋದು ಒಂದು ಬೇರೆ, ನಾನು ಅನ್ನೋದು ಬೇರೆ. ಅವೆರಡರಲ್ಲಿ ನಾನು ಎಂಬ ಅಂತರ ವೃತ್ತಿ ರೂಪವು ನಾನೆಂಬ ಅಂತರ ವೃತ್ತಿ ರೂಪ, ನಾನು ಎಂಬುವ ಅಂತರ ವೃತ್ತಿ ರೂಪ ಅಂದ್ರೆ ಒಳಗಿರೋದು, ನಾನು ಅನ್ನೋದು ಒಳಗದ ಇಲ್ರಿ, ಅಂತರ ವೃತ್ತಿ ರೂಪ ವಿಜ್ಞಾನವೆಂದು. ಇದು ಅನ್ನೋದು ಯಾವ್ದದ, ಇದು ಅದು ಅನ್ನೋದು ಯಾವ್ದದು, ಅಂತರ್ನಗದೇನ್ರಿ, ಅದು ಒಳಗ. ಇದು ಅದು ಅನ್ನೋದು ಹೊರಗದ, ನಾನು ಅನ್ನೋದು ಒಳಗದ, ಇದು ಅದು ಅನ್ನೋದು ಹೊರಗದ. ಹೀಗಾಗಿ ಇದು ಎರಡು ಭಾಗ ಆಗ್ಯದ ಅಂತ ಹೇಳಕತ್ತಾರ. ನಾನು ಎಂಬ ವೃತ್ತಿ ರೂಪವಾಗಿಯೂ ಇದು ಎಂಬ ವೃತ್ತಿ ರೂಪವಾಗಿಯೂ ಎರಡು ರೀತಿ ದ್ವಿವಿಧ. ನಾನು ಅನ್ನೋದು ಒಂದು, ಇದು ಅನ್ನೋದು ಎರಡು. ಅಹಂ ಇದಂ ಎರಡದವ. ಅವೆರಡರಲ್ಲಿ ನಾನು ಎಂಬ ಅಂತರ ವೃತ್ತಿ ರೂಪವು ಇದಕ್ಕೆ ವಿಜ್ಞಾನ ಅಂತರ, ಇದು ಎಂಬ ಬಾಹ್ಯ ವೃತ್ತಿ ರೂಪವನ್ನ ಮನಸ್ಸು ಎಂದು ಅರ್ಥವಾಗುತ್ತದೆ. ಏನ್ ಮಾಡ್ತೀರಿ ಈಗ? ಅದು ಇದು ಅನ್ನೋದಕ್ಕ ಮನಸ್ಸು ಅನ್ಬೇಕಂತ, ನಾನು ಅನ್ನೋದಕ್ಕ ವಿಜ್ಞಾನ ಅನ್ಬೇಕಂತ. ಕ್ಷಣಿಕ ವಿಜ್ಞಾನ ಇದು. ನಾನು ಎಂಬುದು ವಿಜ್ಞಾನ, ಇದು ಅದು ಅನ್ನೋದು ಮನಸ್ಸು. ಎರಡು ಭಾಗ ಮಾಡಿಟ್ರು. ಆ ಮನೋವಿಜ್ಞಾನಿಗಳಿಗೆ ಕಾರ್ಯ ಕಾರಣ ಭಾವವನ್ನು ಹೇಳುತ್ತಿದ್ದಾರೆ. ಈಗೇನಾಯ್ತು? ನಾನು ಅನ್ನೋದೇನಂತಂದ್ರ ವಿಜ್ಞಾನ ಏನದ, ಅದು ಕಾರಣ. ಇದು ಅದು ಅನ್ನೋದು ಕಾರ್ಯ, ಅದು ಮನಸ್ಸು. ಅದಕ್ಕೆ ಇದು ಎಂಬ ಬಾಹ್ಯ ವಸ್ತುವನ್ನ ವಿಷಯೀಕರಿಸತಕ್ಕ ವೃತ್ತಿಗೆ ನಾನು ಎಂಬ ಅಂತರ ವೃತ್ತಿ ಕಾರಣವಾಗಿದೆ. ಈಗ ನಾನು ಅನ್ನಂಥದ್ದು ಒಳಗಿನ ಒಂದು ವೃತ್ತಿನೇ ಇದ್ದಿದ್ದಿಲ್ಲ ಅಂತಂದ್ರ ಅದು ಇದು ಅಂತೇಳಿ ಎಲ್ಲಿ ಅನ್ಲಕ್ ಬರ್ತದ? ಮನಸ್ಸು ಅಂತಂದ್ರೆ ನಾವು ಎದಕ್ಕಂತೀವಿ? ಅದು ಇದು ಅಲ್ಲಿ ಇಲ್ಲಿ ಅವರು ಇವರು ಅದು ಇದು ತನ್ನಿಂದ ಬಾಹ್ಯವಾಗಿದ್ದಕ್ಕಂತೀವಿ. ಆದ್ರ ಅದು ಇದು ಅನ್ಬೇಕಾದ್ರ ಮೊದಲು ಒಳಗೆ ನಾನು ಅನ್ನೋದೊಂದು ಇರ್ಬೇಕ ಬೇಡ? ಒಳಗಿಂದು ಅಂತರ ವೃತ್ತಿ ಬಾಹ್ಯ ವೃತ್ತಿ ಎರಡದವಲ್ಲ. ಬಾಹ್ಯ ವೃತ್ತಿ ಸುದ್ದಿ ಮಾತಾಡ್ಬೇಕಾದ್ರೆ ಒಳಗೆ ನಾನು ಅನ್ನೋದು ಇರ್ಬೇಕ? ಒಳಗಿನ ನಾನು ಅನ್ನೋದೇ ಇದ್ದಿದ್ದಿಲ್ಲ ಅಂತಂದ್ರೆ ಬಾಹ್ಯ ವೃತ್ತಿ ಬಗ್ಗೆ ನಾನು ಹೆಂಗ್ ಮಾತಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಏನಂತನ, ಇದು ಎಂಬ ಬಾಹ್ಯ ವಸ್ತುವನ್ನ ವಿಷಯೀಕರಿಸತಕ್ಕಂತ ವೃತ್ತಿಗೆ ನಾನು ಎಂಬ ಅಂತರ್ವೃತ್ತಿ ಕಾರಣವಾಗಿದೆ. ಬಾಹ್ಯ ವಸ್ತುವನ್ನ ವಿಷಯೀಕರಿಸುವಂತ ವೃತ್ತಿ, ಬಾಹ್ಯ ವೃತ್ತಿಗೆ ಅಂತರ್ವೃತ್ತಿ ಕಾರಣವಾಗಿದೆ. ಬಾಹ್ಯ ವೃತ್ತಿ ಕಾರ್ಯ, ಅಂತರ್ವೃತ್ತಿ ಕಾರಣ. ಅದು ಹೇಗೆಂದರೆ, ಪುರುಷನು ತನ್ನನ್ನು ಅರಿಯದೆ ಹೊರಗಿನ ವಿಷಯವನ್ನು ಎಂದೂ ಅರಿಯನು. ಈ ಶರೀರದೊಳಗಿರುವ ಪುರುಷ ತನ್ನನ್ನು ತಾನು ಅರಿತರೆ ಮಾತ್ರ ಹೊರಗಿನದನ್ನು ಅರಿಯಲಿಕ್ಕೆ ಸಾಧ್ಯ.
ಅದಕ್ಕೆ ನಾನು ಅಂತೇಳಿ ತನ್ನನ್ನು ತಾನು ಅರಿತು ಏನ್ ಮಾಡ್ತಾನ, ಹೊರಗಿದನ್ನ ಅರಿತಾನ. ಅಂದರೆ ನಾನೆಂಬ ವೃತ್ತಿಗೆ ಉದಯವಿಲ್ಲದೆ ಇದು ಎಂಬ ಬಾಹ್ಯ ವೃತ್ತಿ ಉಂಟಾಗುವುದಿಲ್ಲ. ನಾನು ಎಂಬ ವೃತ್ತಿ ಉದಯ ಆಗಲಿಲ್ಲ ಅಂತಂದ್ರೆ ಇದು ಅದು ಎನ್ನುವ ವೃತ್ತಿ ಉಂಟಾಗುವುದಿಲ್ಲ. ಆದ್ದರಿಂದ ಇದಮಾಕಾರ ವೃತ್ತಿ ರೂಪವಾದ ಮನಸ್ಸಿಗೆ ಅಹಮಾಕಾರ ವೃತ್ತಿ ರೂಪವಾದ ವಿಜ್ಞಾನ ಕಾರಣವಾಗಿರುವುದು. ಇದಮಾಕಾರ ಅಹಮಾಕಾರ. ಇದಮಾಕಾರ ಅಂದ್ರೆ ಇದು ಅದು ಅಂತ ಏನಂತೀವಲ್ಲ ಅದು. ಅಹಮಾಕಾರ ಅಂದ್ರೆ ನಾನು. ಈ ಅಹಮಾಕಾರ ಇರ್ಲಿಲ್ಲ ಅಂತಂದ್ರೆ ಇದಮಾಕಾರ ಇರ್ಲಕ್ ಸಾಧ್ಯ ಇಲ್ಲ. ಹೀಗಾಗಿ ಮನಸ್ಸು ಎಂಥದ್ದು, ಪ್ರಾಣವೇ ಆತ್ಮ ಅಲ್ಲ ಅನ್ನಂಥದ್ರೊಳಗ ಇಲ್ಲಿ ಇದನ್ನು ತಗೊಂಡು ಬಂದಾರ. ಮುಂದ ಇದಮಾಕಾರ ಎಲ್ಲ ಶಾಸ್ತ್ರ ಇವೆಲ್ಲ ಕೂದಲು ಸೀಳ ಕೆಲಸವು. ನಾವು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಏನು ನೋಡಿವಲ್ಲ ಅದು ಕರೆಕ್ಟ್ ಶಾರ್ಟ್ ಕಟ್ ಅದು. ಇವು ನೋಡ್ರಿ ಎಷ್ಟು ಶಬ್ದಗಳು ಕಲಿಬೇಕು ನೀವು. ಅಂತರ್ವೃತ್ತಿ, ಬಾಹ್ಯ ವೃತ್ತಿ, ಇದಮಾಕಾರ, ಅಹಮಾಕಾರ, ಮತ್ತಿನ್ನೇನೇನದವಲ್ಲ ಎಲ್ಲ ಬಹಳಷ್ಟು ಶಬ್ದಗಳು ಕಲಿಬೇಕಾಗ್ತದೆ ಇದ್ರೊಳಗ. ಮುಂದೇನಾಯ್ತು, ಈ ಅಹಮಾಕಾರದ ವೃತ್ತಿ ರೂಪವಾದ ವಿಜ್ಞಾನಕ್ಕೆ ಕ್ಷಣಿಕತ್ವ ನಿರ್ಣಯದಲ್ಲಿ ಅನುಭವವನ್ನು ಪ್ರಮಾಣವಾಗಿ ಹೇಳುತ್ತಿದ್ದಾರೆ. ಅಹಂ ವೃತ್ತಿ ರೂಪವಾದ ವಿಜ್ಞಾನಕ್ಕೆ ಪ್ರತಿ ಕ್ಷಣವೂ ಉತ್ಪತ್ತಿ ನಾಶ ಉಂಟಾಗುವುದರಿಂದ ವಿಜ್ಞಾನವು ಕ್ಷಣಿಕ ರೂಪವಾದುದು ಮತ್ತು ತನ್ನಿಂದಲೇ ಅರಿಯುವುದರಿಂದ ಆ ವಿಜ್ಞಾನವು ಸ್ವಯಂ ಪ್ರಕಾಶ ರೂಪವಾದುದೆಂದು ವಿಜ್ಞಾನವಾದಿಗಳಾದ ಬೌದ್ಧರು ಹೇಳುತ್ತಾರೆ. ತನ್ನಿಂದಲೇ ಅರಿತದಂತಂದ್ರೆ ಏನು, ತನ್ನನ್ನು ತಾನು ಅರಿಯಂಗಿಲ್ಲ. ಅದು ತನ್ನಿಂದಲೇ ಬುದ್ಧಿಲಿಂದ ಅರಿತದಂತಂದ್ರೆ ಅದೇನು, ಹೊರಗಿನ ವಸ್ತುಗಳನ್ನು ಅರಿತದದು, ಜಡ ವಸ್ತುಗಳನ್ನ. ಆತ್ಮವನ್ನು ಅರಿಯುವುದು ಅದಕ್ಕೆಲ್ಲದ ಶಕ್ತಿ. ಹಿಂಗಾಗಿ ಏನಾಯ್ತಿಲ್ಲಿ, ಅಲ್ಲೇನ್ ಬರದಾರ ಅವರು, ಇಲ್ಲಿ ವಿಚಾರ ಸಾಗರದಾಗ ಏನ್ ಹೇಳ್ಯಾರ, ಪ್ರಾಣವೇ ಆತ್ಮ ಅಲ್ಲ ಅನ್ನೋದ್ರ ಸಲುವಾಗಿ ಪಂಚದಶಿಯಲ್ಲಿ 67ನೇ ಶ್ಲೋಕ ಓದ್ರಿ ಅಂತ ಹೇಳಿದ್ರು. ಇಲ್ಲಿ ಏನಾಯ್ತು, ಪಂಚದಶಿಯ 67ನೇ ಶ್ಲೋಕ ಓದಿದ್ರ ಏನಾಯ್ತಪ್ಪ ಹಣೆವರ ಅಂತಂದ್ರೆ, ಮನವೇ ಆತ್ಮ ಅಲ್ಲ ಬುದ್ಧಿನೇ ಆತ್ಮ ಅಂತ ಹೇಳುವ ವಿಷಯ ಇದ್ರಾಗ ಬಂತು. ಗೊತ್ತಾಯ್ತಾ ತಪ್ಪೇನಾಯ್ತು ಇದ್ರಾಗಂತ. ಅಲ್ಲಿ ಅವ್ರ ಶ್ಲೋಕ ಏನ್ ಹೇಳ್ಯಾರ ವಿಚಾರ ಸಾಗರದಾಗ, ಅಲ್ಲಿ ಏನೋ ಅಂಕಿ ತಪ್ಪಾಗ್ಯಾರ ಅವರು. ಅರವತ್ತೇಳನೇ ಶ್ಲೋಕ ಏನದ, ಮನವೇ ಆತ್ಮ ಅಲ್ಲ ಪ್ರಾಣ ಬುದ್ಧಿನೇ ಆತ್ಮ ಅಂತ ಹೇಳೋದು 67ನೇ ಶ್ಲೋಕದಾಗ ಈ ಪಂಚದಶಿ ಒಳಗದ. ಆದರೆ ಇವ್ರು ವಿಚಾರ ಸಾಗರದಾಗ ಹೇಳಿದ ಮಾತು ಯಾವ್ದಪ್ಪ ಅಂತಂದ್ರೆ, ಪ್ರಾಣವೇ ಆತ್ಮ ಅಲ್ಲ ಮನವೇ ಆತ್ಮ ಅಂತ ಹೇಳೋದ್ರ ಸಲುವಾಗಿ 67ನೇ ಶ್ಲೋಕವನ್ನು ಓದ್ರಿ ಅಂತ ಅವ್ರು ಹೇಳ್ಯಾರ. ಇಲ್ಲಿರೋ ವಿಷಯನೇ ಬೇರೆ, ಅಲ್ಲಿ ಹೇಳಿದ ವಿಷಯನೇ ಬೇರೆ. ಇರ್ಲಿ, ಮನಸ್ಸು ಮತ್ತು ಬುದ್ಧಿ ಬಗ್ಗೆ ಇಲ್ಲಿ ಹೇಳ್ಯಾರ, ಅಲ್ಲಿ ಪ್ರಾಣ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಹೇಳ್ತೀವಿ ಇಂಥ ಶ್ಲೋಕದಾಗ ಪಂಚದಶಿದಾಗ ಅವ್ರು ಹೇಳ್ಯಾರ. ಇದನ್ನೇನ್ ಮಾಡ್ಬೇಕು, ಮನ ಆತ್ಮ ಅಲ್ಲ ಬುದ್ಧಿ ಆತ್ಮ ಅನ್ನೋದು ಅದು ನಾವು ತಿಳ್ಕೊಂಡೆವು.
ಅದು ಒಂದು ಪ್ರಶ್ನೆ ಬೇರೆ. ಮನಸ್ಸನ್ನ ಖಂಡಿಸೋದು ಕಲ್ತೇವ್ ನಾವು. ಮನಸ್ಸಿನೊಳಗೆ ಬುದ್ಧಿ ಅದ. ಮನಸ್ಸು ಇದಮಾಕಾರ, ಬುದ್ಧಿ ಅಹಮಾಕಾರ ಅನ್ನೋದು ಹೇಳಿದ್ರು. ಹೀಗಾಗಿ ಏನಾಯ್ತು, ವಿಷಯ ಅಂತರ ಆಗಿದೆ. ವಿಷಯಾಂತರ ಇವತ್ತಾಗಿದ್ದು ವಿಷಯಾಂತರ ಆದ್ರೂ ಏನಾಯ್ತು, ತಪ್ಪೇನಿಲ್ಲ. ಮನಸ್ಸೇ ಆತ್ಮ ಅಲ್ಲ, ಬುದ್ಧಿ ಆತ್ಮ ಅನ್ನೋಂಥದ್ದು ಬೌದ್ಧನ ಮತವನ್ನ ಹೇಳಂಗಾಯ್ತು. ಬಟ್ ಅಲ್ಲಿ ಎಲ್ಲಿ ದಾರಿ ತಪ್ಪಿವೆ ಅನ್ನೋದು ಈಗ ಕೂತು ನಾವು ನೀವು ಎಲ್ಲರೂ ಕೂಡಿ ಸಂಶೋಧನೆ ಮಾಡೋದು ಬೇಕಾಗಿಲ್ಲ. ಅದನ್ನು ಸ್ವಲ್ಪ ರಿಪೇರಿ ಮಾಡಿಕೊಂಡು ನಾನೇ ಹೇಳ್ತೇನೆ, ನಾಳೆ ನೋಡ್ಕೋತೀನಿ. ನೋಡ್ಕೊಂಡು ಅದ್ರ ಮೇಲೆ ಭರೋಸೆ ಮಾಡಿದ್ದಕ್ಕೆ ಹಿಂಗಾಯ್ತು. ನಾಳೆ ಇದಕ್ಕೆ ಸಂಬಂಧಪಟ್ಟ ಶ್ಲೋಕ ಇರ್ತದ. ಬುದ್ಧಿನೇ ಆತ್ಮ, ಮನವೇ ಆತ್ಮ ಅಲ್ಲ ಅನ್ನೋದಕ್ಕೆ 67ನೇ ಶ್ಲೋಕ ಕರೆಕ್ಟ್. ಮುಂದೆ ಪ್ರಾಣವೇ ಆತ್ಮ ಅಲ್ಲ, ಮನವೇ ಆತ್ಮ ಅನ್ನೋಂಥ ಶ್ಲೋಕದ ಸಂಖ್ಯೆ ನಮಗೆ ಬೇಕಾಗ್ಯದ. ಅದು ಪಂಚದಶಿ ಒಳಗೆ ನಾವೇನ್ ಮಾಡ್ಬೇಕು, ಅದ್ರ ಹಿಂದಿನ ಶ್ಲೋಕ ಯಾವ್ದದ ನೋಡಿ ಅದನ್ನ ಅಲ್ಲಿ ಬರ್ಕೋಬೇಕು. ನಾವು ಬರ್ಕೊಂಡು ಮುಂದೆ ಹೋಗ್ಬೇಕು. ಇದನ್ನು ನಾಳೆ ಮಾಡೋಣ. ಇವತ್ತಿನ ವಿಚಾರ ಸಾಗರದ ಪಾಠ ಇಲ್ಲಿಗೆ ನಿಲ್ಲಿಸೋಣ. ವಿಚಾರ ಸಾಗರದೊಳಗೆ ಅದು ಸಂಖ್ಯೆ ಬರೆದದ್ದು ಈ ಬುಕ್. ಇಲ್ಲಿ ನಿಮ್ಗೊಂದು ಮಜಾ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಅವರು ಪೀತಾಂಬರ್ಜಿ ಅವರು ತಮ್ಮ ಬುಕ್ಕಿನಾಗ ಹೇಳಿದ್ದದು. ಅವ್ರು ಬರೆದ ಬುಕ್ಕಿನೊಳಗಿಂದ ರೆಫರೆನ್ಸ್ ಕೊಟ್ಟಾರ ಅವರು. ಇಲ್ಲಿ ವ್ಯತ್ಯಾಸ ಎಲ್ಲಾಗ್ಯದ ಗೊತ್ತಾ? ಪೀತಾಂಬರ್ಜಿ ಒಂದು ಬುಕ್ ಬರ್ದಾರಿಲ್ಲ, ಪಂಚದಶಿ. ಆ ಬುಕ್ಕಿನೊಳಗಿಂದ ರೆಫರೆನ್ಸ್ ಅವ್ರು ಕೊಟ್ಟಾರ. ನಾವು ಯಾವ ಬುಕ್ ಹಿಡ್ದೀವಿ? ವಿದ್ಯಾರಣ್ಯರ ಬುಕ್ ಹಿಡ್ಕೊಂಡಿವಿ ನಾವು. ಇದನ್ನು ಒಂದು ಕಾರಣ ಇರಬಹುದು, ಆ ಶ್ಲೋಕ ಸಂಖ್ಯೆ ವ್ಯತ್ಯಾಸ ಆಗಿದ್ದಕ್ಕ. ಇದನ್ನು ಒಂದು ಕಾರಣ ಇರಬಹುದು, ಯಾಕಂದ್ರೆ ಇದು ಪೀತಾಂಬರ್ಜಿ ಬುಕ್ ಅಲ್ಲ ಇದು. ಅವರು ಹೇಳಿದ್ದೇನು, ಪ್ರಾಣವೇ ಆತ್ಮವಲ್ಲ ಅಂತ ಹೇಳಿ, ಮನವೇ ಆತ್ಮ ಅಂತ ಹೇಳಿ, ಮನೋಮಯ ಕೋಶನೇ ಆತ್ಮ ಅಂತ ಹೇಳೋದ್ರ ಸಲುವಾಗಿ ಚಿತ್ರದೀಪದೊಳಗೆ 67ನೇ ಶ್ಲೋಕ ಓದ್ರಿ ಅಂದ್ರು. ಈ ಚಿತ್ರದೀಪದೊಳಗೆ 67ನೇ ಶ್ಲೋಕ ಓದಿದ್ರೆ ಅದು ಮನವೇ ಆತ್ಮ ಅಲ್ಲ, ಬುದ್ಧಿ ಆತ್ಮ ಅನ್ನೋಂಥ ವಿಷಯ ಅದರೊಳಗೆ ಬಂತು. ಹಿಂಗಾಗಿ ಅದು ವಿಷಯಾಂತರ ಆಯ್ತು. ಅವರು ಹೇಳಿದ ಬುಕ್ಕಿನೊಳಗೆ ಅದು ಹಂಗೆ ಇರಬಹುದು. ಅದನ್ನು ಒಂದು ಕಾರಣ. ನಮ್ಮ ಇವತ್ತಿನ ಪಾಠ ದಾರಿ ತಪ್ಪಲಕ್ಕ ಅದನ್ನು ಒಂದು ಕಾರಣ ಇರಬಹುದು. ದಾರಿ ತಪ್ಪಿದ್ರೆ ಏನು ತಪ್ಪಿಲ್ಲ, ಇವತ್ತು ಇಲ್ಲ ನಾಳೆ ಅದು ಬುದ್ಧಿನೇ ಆತ್ಮ, ಮನವೇ ಆತ್ಮ ಅಲ್ಲ ಅನ್ನೋದು ಮುಂದಿನ ಶ್ಲೋಕದಾಗ ಓದೋದೇ ಇತ್ತು. ಅದು ಈಗ ಓದಿವು ನಾವು. ಹಿಂಗಾಗಿ ಅದೇನು ತಪ್ಪಾಗಿಲ್ಲ, ತಿಳ್ಕೋಬೇಕಾದ ವಿಷಯನೇ. ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗಿದ್ದಿಲ್ಲ, ಅದರ ಅವಶ್ಯಕತೆ ಇದ್ದಿಲ್ಲ. ಅದ್ರ ಹಿಂದಿನ ಸ್ಟೆಪ್ ತಿಳ್ಕೋಬೇಕಾಗಿತ್ತು. ಆ ಸ್ಟೆಪ್ ಇದ್ರಾಗ ಬರಲಿಲ್ಲ. ಅವ್ರ ಮಾತು ಕೇಳಿ ಆಯ್ತು. ಇವತ್ತಿನ ಪಾಠ ಮುಗಿಸೋಣ, ನಾಳೆಗೆ ಕರೆಕ್ಟ್ ಮಾಡಮ್ಮ. ಅದಕ್ಕೆ ಪಂಚದಶಿ ಬುಕ್ ಸಿಕ್ಕತ್ತು ನಿನ್ನೆ ತೆಗೆದು ಇದು ಹೇಳಮ್ಮ ಅಂತೇಳಿ ಕರೆಕ್ಟ್ ಆ ಶ್ಲೋಕಕ್ಕೆ ಬಂದೀವಿ. ಆದ್ರೆ ಅದು ಸ್ವಲ್ಪ ಡಿಫ್ರೆನ್ಸ್ ಆಗ್ಯದ. ಇರ್ಲಿ, ನಾವೇನು ತಿಳ್ಕೊಂಡದ್ದೇನು ವೇಸ್ಟ್ ಆಗಿಲ್ಲ. ತಿಳ್ಕೊಂಡದ್ದು ತಿಳ್ಕೋಬೇಕಾದ ವಿಷಯನೇ. ಇವತ್ತಲ್ಲ, ಅದು ನಾಳೆ ತಿಳ್ಕೋಬೇಕಾಗತ್ತೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತು ತಿಳ್ಕೊಂಡದ್ದು ಏನದ? ಒಂದು ಬಾಹ್ಯ ವೃತ್ತಿ, ಒಂದು ಅಂತರ ವೃತ್ತಿ. ಅಂತರ ವೃತ್ತಿ ಯಾವದದು? ನಾನು ಅನ್ನೋದು ಅಹಮಾಕಾರ ವೃತ್ತಿ. ಅಹಮಾಕಾರ ವೃತ್ತಿ ಇದು ಅಂತರ ವೃತ್ತಿ. ಬಾಹ್ಯ ವೃತ್ತಿ ಅಂತಂದ್ರೆ ಇದು, ಅದು, ಅವರು, ಇವರು, ಅಲ್ಲಿ, ಇಲ್ಲಿ, ಅಂದು, ಇಂದು ಏನಂತೀವಲ್ಲ ಅದು. ಆ ಬಾಹ್ಯ ವೃತ್ತಿಗೆ, ಇದಮಾಕಾರ ವೃತ್ತಿಗೆ ಏನಂತಾರ? ಮನಸ್ಸು ಅಂತಾರ. ಮನಸ್ಸು. ಅದು ಮನಸ್ಸು ಹೊರಗೆ ಹೋಗಿ ಹೊರಗಿನ ಕಾರ್ಬಾರ್ ಮಾಡ್ತದ. ಎಲ್ಲ ವಿಷಯಾಸಕ್ತ ಮನಸ್ಸು
ಅದಕ್ಕೇನಂತಾರ? ಮನಸ್ಸು ಅಂತಾರ ಅದಕ್ಕ. ಮತ್ತೆ ಇದಕ್ಕೇನಂತಾರ? ಯಾವದಕ್ಕ? ಯಾವದಕ್ಕೇನಂತಾರ? ಅಹಮಾಕಾರ ವೃತ್ತಿಗೆ ಏನಂತಾರ? ವಿಜ್ಞಾನ. ವಿಜ್ಞಾನ, ಬುದ್ಧಿ. ಅಹಮಾಕಾರ ವೃತ್ತಿಗೆ ವಿಜ್ಞಾನ ಅಂತಾರ. ಇದಮಾಕಾರ ವೃತ್ತಿಗೆ ಮನಸ್ಸು ಅಂತಾರ. ಆಮೇಲೆ ಈ ಶಂಕರಾನಂದ ಆಶ್ರಮದ ಬುಕ್, ಅದರ ಪ್ರವಚನ ಅಷ್ಟು ಅಕ್ಯುರೇಟ್ ಇಲ್ಲೋ, ಅದೇ ಸಮಸ್ಯೆ ಅವು. ಅಷ್ಟು ಪರ್ಫೆಕ್ಟ್ ಇಲ್ಲವು. ಹಿಂಗಾಗಿ ಅವು ಹೇಳಾಗ ಕೇಳಾಗ ಅವ್ರೇನು ಮೂಲ ಇವ್ರ ಗುರುಗಳೇನದಾರಲ್ಲ ಅಜ್ಜಾಂಪುರದವ್ರು, ಅವ್ರದ್ದು ಪರ್ಫೆಕ್ಟ್ ಅದ. ಇವರು ಪ್ರವಚನ ಮಾಡ್ಯಾರ, ಅವ್ರಂಗೆ ಮಾಡ್ಯಾರ. ಬಟ್ ಆ ಮಟ್ಟದ ಒಂದು ಅನುಭವ ಇದ್ರಾಗ ಇಲ್ಲ. ಅದ್ರ ಸಲುವಾಗಿ ವಿಚಾರ ಸಾಗರ ಅವೆಲ್ಲ ನೋಡ್ಕೊಂಡು ಸೈಡಿಗೆ ಇಟ್ಬಿಟ್ಟಿನಿ ನಾನು. ಕಲ್ಯಾಣಪ್ಪವ್ರು ಏನ್ ಮಾಡ್ಲಕತ್ತಾರ, ಆ ಗ್ರಂಥ ತಗೊಂಡು ಏನೇನೋ ಶಬ್ದಗಳು ತಗೊಂಡು ಸರ್ಕಸ್ ಮಾಡಿ ಒದ್ದಾಡ್ಲಕತ್ತಾರ. ಅವು ಇದ್ರಾಗಿದ್ದಂತ ಅನುಭವ ಅದ್ರೊಳಗೆ, ಈ ಮಟ್ಟದ ಅನುಭವ ಅದ್ರೊಳಗಿಲ್ಲ. ಓಕೆ, ಮುಗಿಸೋಣಲ್ಲ. ತಿಳ್ಕೊಬೇಕು, ಏನ್ ತಪ್ಪೇನಿಲ್ಲ. ಆದ್ರ ಈ ವಿಚಾರ ಸಾಗರದೊಳಗೆ ಇದ್ದ ಅನುಭವ ಅದ್ರಾಗ ಇಲ್ಲ ಅನ್ನೋದು ಮನವರಿಕೆ ಇರ್ಬೇಕು ನಿಮಗ್. ಇಟ್ಕೊಂಡು ನೀವು ತಿಳ್ಕೊರಿ, ಎಲ್ಲ ತಿಳ್ಕೊರಿ. ಎಷ್ಟು ತರ ವಿಚಾರ ಸಾಗರ ಅದಾವ ಎಲ್ಲಾನು ಓದ್ಕೊಳ್ರಿ, ಏನ್ ತೊಂದ್ರೆ ಇಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ ಎಲ್ಲರಿಗೂ ಶರಣ ಶರಣ. ಓಂ ನಮಃ ಶಿವಾಯ. ಒಟ್ಟು ಒಂದು ರೌಂಡ್ ಪಂಚದಶಿ ಒಳಗ ಪಂಚಕೋಶಗಳಿಗೆ ಸಂಬಂಧಪಟ್ಟದ್ದು ಒಂದ್ಸಾರಿ ಮುಗಿಸ್ಬಿಡಮಲ್ರಿ. ಎಲ್ಲ ಕ್ಲಿಯರ್, ಶಾಸ್ತ್ರೀಯವಾಗಿ ಶಬ್ದಗಳು ಅವೆಲ್ಲ ತಿಳಿತಾವ. ದೀಪ ಹೋಗ್ಬಿಡ್ತೀರಿ, ಪಂಚಕೋಶಗಳದು ಪೂರ್ತಿ ಒಂದ್ ರೌಂಡ್ ಮುಗಿಸ್ಬಿಡಮದು. ಪಂಚಕೋಶ ದೀಪ ಮುಗಿಸಿ ಆಮೇಲೆ ವಿಚಾರ ಸಾಗರಕ್ಕೆ ಬರೋಣ. ಚಲೋ ಶಾಸ್ತ್ರೀಯವಾಗಿ ಶಬ್ದಗಳು, ಹೊಸ ಹೊಸ ಶಬ್ದಗಳು. ಈಗ ಸದ್ಯ ನಂಬಲ್ಲಿ ಏನದ ಅದ್ರ ಮೂಲಕನೇ ಡೀಟೇಲ್ ಆಗಿ ತಿಳ್ಕೊಬೇಕಲ್ಲ. ಇಲ್ಲ ಡೆಲ್ಲಿ ತರ್ಲಕ್ ಹೋಗಮ್. ಪೀತಾಂಬರ್ಜಿ ಪಂಚದಶಿ ಇಲ್ಲ, ಮತ್ತೆ ನಮ್ಗೆ ಇವ್ರದೇನ್ ಸಿಕ್ಕದ ವಿದ್ಯಾರಣ್ಯರದು, ಮತ್ತೆ ಶಂಕರಾನಂದ ಆಶ್ರಮದ ಪ್ರಬೋಧಾನಂದ ಗುರುಗಳದೇನ್ ಸಿಕ್ಕದ. ತಗೊಂಡು ಓದ್ಕೊಂಡಿಕೆ ಏನ್ ಹೇಳ್ತಾರ ಅಟ್ ಮಾಡ್ಕೊಂಡು ಹೋಗೋದಪ್ಪ ಮುಂದೆ. ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರೇನಾರ ಹೇಳ್ಬೇಕಾ, ಏನಾರ ಮಾತಾಡ್ಬೇಕಾ? ಏನಿಲ್ಲಲ್ಲ. ಆಯ್ತು, ಒಳ್ಳೆ ನಮಸ್ಕಾರ.